ಎಲ್ರಿಗೂ ನಮಸ್ಕಾರ. ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶನಿವಾರದ ಈ ಶುಭ ದಿನ ಯಾವ ಶುಭಪ್ರದ ವಿಚಾರಗಳನ್ನ ಹೊತ್ತು ತಂದಿದ್ದಾರೆ ಕೇಳೇ ಬಿಡೋಣ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ನಾಡಿನ ಹೆಮ್ಮೆಯ ಹಿರಿಯ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂಥ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ಗುರುಗಳೇ, ಇವತ್ತಿನ ಧರ್ಮ ಜ್ಯೋತಿ ಕಾರ್ಯಕ್ರಮ ಎಂದಿನಂತೆ ಪ್ರಾರಂಭ ಮಾಡೋಣ. ನಾವೀಗ ಒಂದು ಶುಭ ಶ್ಲೋಕದೊಂದಿಗೆ. ಆಗಲಿ. ಓಂ ಮೇಘಶ್ಯಾಮಂ ಪೀತಕೌಶೇಯವಾಸಂ ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ಎಲ್ಲ ವೀಕ್ಷಕರಿಗೂ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ, ಹಾಗೆಯೇ ಯಾರ್ಯಾರು ಈ ಒಂದು ಸೆಪ್ಟೆಂಬರ್ ತಿಂಗಳ 20ನೇ ತಾರೀಕಿನ ದಿವಸ ಹುಟ್ಟಿದ ಹಬ್ಬ, ವಿವಾಹ, ವಾರ್ಷಿಕೋತ್ಸವ ಇತ್ಯಾದಿಗಳನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವಂತನ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಸಹ ಇರಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಆ ಪರಮಾತ್ಮನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇವತ್ತಿನ ಮೊದಲನೇ ಹಂತವಾಗಿರತಕ್ಕಂಥ ಪಂಚಾಂಗದ ಕಡೆಗೆ ಗಮನ ಹರಿಸೋಣ. ವಿಷಯ ಏನು ಅಂತಂದರೆ, ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ ಈಗ. ಯಾಕೆಂದರೆ ನಾಳೆ ದಿವಸ ಅಮಾವಾಸ್ಯೆ ಇದೆ. ನಾಳೆ ನಮ್ಮ ಧರ್ಮಜ್ಯೋತಿ ಸಂಚಿಕೆ ಪ್ರಸಾರ ಆಗೋದಿಲ್ಲ, ಭಾನುವಾರ, ನಿಮ್ಗೆ ಗೊತ್ತಿದೆ. ಹಾಗಾಗಿ ಅಮಾವಾಸ್ಯೆಗೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ಕೂಡ ಇವತ್ತು ತಿಳಿಸ್ಕೊಡ್ತೀನಿ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷದ ಚತುರ್ದಶಿ ಸೂರ್ಯೋದಯದಲ್ಲಿ ಹೆಚ್ಚು ಕಡಿಮೆ 8 ಗಂಟೆವರೆಗೂ ಕೂಡ, ಅಂದರೆ ಸೂರ್ಯೋದಯ ನಂತರದಲ್ಲಿ 8 ಗಂಟೆವರೆಗೂ ಕೂಡ ಇವತ್ತು ಮಘ ನಕ್ಷತ್ರ ಇರತಕ್ಕಂಥದ್ದು. ಆ ನಂತರದಲ್ಲಿ ಪೂರ್ವ ಫಲ್ಗುಣಿ ಅರ್ಥಾತ್ ಹುಬ್ಬ ನಕ್ಷತ್ರಕ್ಕೆ ಚಂದ್ರನ ಪ್ರವೇಶ ಆಗುತ್ತೆ. ಅನೇಕರು ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಏನು ಹುಬ್ಬ ನಕ್ಷತ್ರ ಇದೆ, ಇವರು ಮಘ ನಕ್ಷತ್ರ ಹೇಳ್ತಿದ್ದಾರಲ್ಲ ಅಂತಂದರೆ, ಹುಬ್ಬ ನಕ್ಷತ್ರ ಇದೆ, ಆದರೆ ಹುಬ್ಬ ನಕ್ಷತ್ರ 8 ಗಂಟೆ ನಂತರದಲ್ಲಿ ಆರಂಭವಾಗುತ್ತೆ. ಅದುವರೆಗೆ ಮಘ ನಕ್ಷತ್ರದ ವ್ಯಾಪ್ತಿಯೇ ಉಂಟು. ಜೊತೆಯಲ್ಲಿ ಸಾಧ್ಯ ನಾಮಕವಾದಂಥ ಯೋಗ ಭದ್ರ ಅನ್ನುವಂಥ ಕರ್ಣ ಇರ್ತಕ್ಕಂಥದ್ದು ಇವತ್ತಿನ ಒಂದು ಈ ಪಂಚಾಂಗದ ಸ್ಥಿತಿ ಅಂತಕ್ಕಂಥದ್ದು. ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಇದು ಪಂಚಾಂಗ. ಇದಾದ ನಂತರದಲ್ಲಿ ನಿತ್ಯದಂತೆ ಗ್ರಹಸ್ಥಿತಿ ಕಡೆಗೆ ಒಂದು ಸಾರಿ ಗಮನ ಹರಿಸೋದಾದರೆ, ಮೇಷ ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಸಿಂಹರಾಶಿಯಲ್ಲಿ ಚಂದ್ರ, ಶುಕ್ರ ಮತ್ತು ಕೇತು, ಕನ್ಯಾ ರಾಶಿಯಲ್ಲಿ ರವಿ ಮತ್ತು ಬುಧ, ತುಲಾ ರಾಶಿಯಲ್ಲಿರ್ತಕ್ಕಂಥದ್ದು ಮಂಗಳ, ವೃಶ್ಚಿಕ, ಧನು, ಮಕರ 3 ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭರಾಶಿಯಲ್ಲಿ ರಾಹುವಿನ ಸಂಚಾರ ಮತ್ತು ಮೀನರಾಶಿಯಲ್ಲಿ ಯಥಾ ಪ್ರಕಾರ ಶನಿ ಮಹಾತ್ಮನ ಸಂಚಾರ ಅಂತಕ್ಕಂಥದ್ದು ಉಂಟು. ಇದಿವತ್ತಿನ ಗ್ರಹಸ್ಥಿತಿ. ಇದರ ಜೊತೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ, ನಾಳೆಯ ದಿನ ಮಹಾಲಯ ಅಮಾವಾಸ್ಯೆ. ಮಹಾಲಯ ಅಂತಂದರೆ ನಮ್ಮ ಈ ಭೂಮಂಡಲ ಸೃಷ್ಟಿಯಾದ ನಂತರದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮುಗಿಸಿದ ನಂತರ 14 ಮನ್ವಂತರಗಳು ಕಳೆದ ನಂತರದಲ್ಲಿ ಪ್ರಳಯವಾಗ್ತಕ್ಕಂಥ ಒಂದು ದಿನ ಅಂತ ಹೇಳ್ತಾರೆ. 14 ಮನ್ವಂತರ ಕಳೆಯೋದಕ್ಕಿನ್ನೂ ಸಾಕಷ್ಟು ಟೈಮ್ ಇದೆ. ಯಾಕೆಂದರೆ ಈಗಿನ್ನೂ ನಾವು 7ನೇ ವೈವಸ್ವತ ಮನ್ವಂತರದಲ್ಲಿದ್ದೇವೆ. ಹಾಗಾಗಿ ಚಿಂತೆ ಮಾಡೋದೇನು ಬೇಡ. ಆದರೆ ಮಹಾಲಯ ಅಮಾವಾಸ್ಯೆ ಅಂತಕ್ಕಂಥದ್ದು ಲಯ ಅಂದರೆ ತೀರಿ ಹೋಗುವಂಥದ್ದು ಅಂತ, ನಾಶವಾಗ್ತಕ್ಕಂಥದ್ದು ಅಂತ. ಹಾಗೆ ನಮ್ಮ ಕುಟುಂಬದಲ್ಲಿ ಈ ಹಿಂದೆ ತೀರಿ ಹೋದವರ ಆರಾಧನೆ ಮಾಡಲಿಕ್ಕಾಗಿ ಅತ್ಯಂತ ಪ್ರಾಶಸ್ತ್ಯವಾಗಿರತಕ್ಕಂಥ ದಿನ ನಾಳೆ. ಅಮಾವಾಸ್ಯೆ ಇದೆ, ಭಾನುವಾರ ಕೂಡ ಇದೆ. ದಯಮಾಡಿ ನಿಮ್ಮ ಹಿರಿಯರನ್ನು, ತೀರಿ ಹೋದವರನ್ನು ಸ್ಮರಣೆ ಮಾಡಿ ಅವರ ಆಶೀರ್ವಾದ ಅನುಗ್ರಹಗಳನ್ನು ಪಡ್ಕೊಳ್ಳಿ ಅಂತಕ್ಕಂಥದ್ದು ನಮ್ಮ ಒಂದು ಭಿನ್ನ. ಖಂಡಿತ ಗುರುಗಳೇ. ವೀಕ್ಷಕರೀಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಹೇಗಿದೆ ಮೇಷರಾಶಿಯವರಿಗೆ ಗುರುಗಳೇ ಇವತ್ತು? ಮೇಷರಾಶಿಯವರಿಗೆ ಇವತ್ತು ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಒಂದು ಉತ್ತಮವಾದಂಥ ಯೋಗ, ಶತ್ರುನಾಶವನ್ನು ಮಾಡ್ತಕ್ಕಂಥದ್ದು, ಅಂತರಂಗ ಬಹಿರಂಗದ ಶತ್ರುಗಳಿಂದ ಗೆಲುವನ್ನು ಹೊಂದಲಿಕ್ಕೆ ಯೋಗ್ಯವಾಗಿರತಕ್ಕಂಥ ಒಂದು ದಿನ. ಶನಿವಾರ ಕೂಡ ಇದೆ.
ಇವತ್ತಿನ ದಿನ ಮುಖ್ಯವಾಗಿ ಮೇಷರಾಶಿಯವರು 12ನೇ ರಾಶಿಯಲ್ಲಿರ್ತಕ್ಕಂಥ ಶನೈಶ್ಚರನ ಬಾಧಾನಿವೃತ್ತಿಗೋಸ್ಕರ ಶನೈಶ್ಚರನನ್ನು ಆರಾಧನೆ ಮಾಡಲಿಕ್ಕೆ ಅತ್ಯಂತ ಪ್ರಾಶಸ್ತ್ಯಪೂರ್ಣವಾಗಿರತಕ್ಕಂಥ ಒಂದು ದಿನ. ಹಾಗಾಗಿ ಆ 7.5 ಅಂತೇನು ಹೇಳ್ತಾರಲ್ಲ, 7.5 ವರ್ಷದ ಶನೈಶ್ಚರನ ಬಾಧೆಯಿಂದ ಪರಿಹಾರವನ್ನು ಹೊಂದ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಜೊತೆಯಲ್ಲಿ ಸಪ್ತಮ ಭಾವಕ್ಕೆ ಅಷ್ಟಮಾಧಿಪತಿ ಬಂದಿದ್ದಾನೆ. ಅರ್ಥಾತ್ ಮೇಷರಾಶಿಯವರ ಸಪ್ತಮ ಭಾವ ಅಷ್ಟಮಾಧಿಪತಿಯಿಂದ ಬಾಧಿತವಾಗಿದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಗ್ರಹಗತಿಗಳನ್ನು ಕೂಡ ಯೋಚನೆ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಮೇಷರಾಶಿಯವರ ಸಂಗಾತಿಯ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗಿ ಬರುತ್ತೆ. ಯಾರಿಗೆ ಶಿರೋಭಾಗದಲ್ಲಿ ಸಮಸ್ಯೆ ಇದೆ, ಸಂಗಾತಿಗೆ ಯಾವ ಮೇಷರಾಶಿಯವರಿದ್ದೀರಿ, ನಿಮ್ಮ ಸಂಗಾತಿಯ ತಲೆಯ ಭಾಗದಲ್ಲಿ ಸಮಸ್ಯೆ ಇರತಕ್ಕಂಥದ್ದು, ಕುತ್ತಿಗೆ ಹಿಂಭಾಗ ಅಥವಾ ಮೆದುಳಿನಲ್ಲಿ ಏನಾದರೂ ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲಿ ಅಂಥದಕ್ಕೆ ಬೇಕಾಗಿರತಕ್ಕಂಥ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೋದಕ್ಕೆ ಯೋಗ್ಯವಾದ ದಿವಸ. ಜೊತೆಯಲ್ಲಿ ಸ್ವಲ್ಪ ಸುಬ್ರಹ್ಮಣ್ಯನ ಆರಾಧನೆ ಕೂಡ ಬೇಕಾಗತ್ತೆ, ಮಾಡ್ಕೊಳ್ಳಿ, ಶುಭವಾಗಲಿ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಚೆನ್ನಾಗಿರ್ತಕ್ಕಂಥದ್ದು. ಸುಖಸ್ಥಾನಕ್ಕೆ ತೃತೀಯಾಧಿಪತಿ ಅಂತಕ್ಕಂತಹ ಚಂದ್ರನ ಪ್ರವೇಶ ಆಗಿದೆ. ಚಂದ್ರಕೇತು ಯೋಗ ಪೂರ್ಣವಾಗಿರ್ತಕ್ಕಂಥ ಒಂದು ಉತ್ತಮವಾದ ಫಲಗಳನ್ನು ನೋಡುವಂಥ ಅವಕಾಶಗಳು ಉಂಟು. ಯಾಕೆ ಅಂತಂದರೆ ತೃತೀಯಾಧಿಪತಿ ಅಂತಂದರೆ ವಿಕ್ರಮ ಅಂತ, ತೃತೀಯಂ ವಿಕ್ರಮ ಸ್ಥಾನ ಅಂತ ಹೇಳ್ತಾರೆ. ವಿಕ್ರಮ ಸ್ಥಾನಾಧಿಪತಿಯಾಗಿ ಅವನು ನಿಮ್ಮ ರಾಶ್ಯಾಧಿಪತಿಯೊಂದಿಗೆ ಸುಖ ಸ್ಥಾನದಲ್ಲಿದ್ದಾನೆ. ಅರ್ಥಾತ್ ನೀವು ಮನಃಪೂರ್ವಕವಾಗಿ ಯಾವುದೋ ಒಂದು ಸಾಧನವನ್ನು ಖರೀದಿ ಮಾಡಬೇಕಾಗಿದೆ, ವಿಶೇಷವಾಗಿ ವಾಹನ ಅಥವಾ ಸೌಂದರ್ಯವರ್ಧಕ ಪ್ರಸಾಧನ ಸಾಮಗ್ರಿಗಳು ಅಂತೇನು ಹೇಳ್ತಾರೆ, ಇತ್ಯಾದಿ ವಸ್ತುಗಳು. ಭೋಗಯಾನಾನಿ ಶುಕ್ರ ಅಂತ ಹೇಳ್ತಾರೆ. ಶುಕ್ರನ ಜೊತೆಯಲ್ಲಿರ್ತಕ್ಕಂಥದ್ದು. ಕೇತು ಕುಲಸ್ಯೋನ್ನತಿಂ, ಉನ್ನತವಾದಂಥ ಸ್ಥಾನಮಾನಗಳನ್ನು ಹೊಂದಲಿಕ್ಕೆ ಬೇಕಾದಂತಹ ಪ್ರಯತ್ನಗಳನ್ನು ಮಾಡಲಿಕ್ಕೆ ಯೋಗ್ಯವಾದ ದಿನ. ಹಾಗಾದರೆ ಯಾವ ದೇವತೆಯನ್ನು ಆರಾಧನೆ ಮಾಡಬೇಕು ಅಂತಂದರೆ ಮಾಹೇಶ್ವರಿ ಸ್ವರೂಪವನ್ನು ಆರಾಧನೆ ಮಾಡಿಕೊಳ್ಳಿ. ಮಾಹೇಶ್ವರಿ, ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ ಅಂತ ಸಪ್ತಮಾತೃಕಾ ದೇವಿಯರನ್ನು ಏನು ಹೇಳ್ತಾರಲ್ಲ, ಅದರಲ್ಲಿ 2ನೆಯ ಸ್ವರೂಪ ಮಾಹೇಶ್ವರಿಯನ್ನು ಆರಾಧನೆ ಮಾಡ್ಕೊಳ್ಳಿ, ಶುಭವಾಗಲಿ. ಮುಂದೆಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಉತ್ತಮವಾಗಿದೆ. ನಿಮ್ಮ ರಾಶಿಗೆ ಧನಾಧಿಪತಿ ಆಗಿರತಕ್ಕಂತಹ ಚಂದ್ರ 3ನೇ ರಾಶಿಗೆ ಬಂದಿದ್ದಾನೆ, ವ್ಯಯಾಧಿಪತಿಯೊಂದಿಗೆ ಬಂದಿದ್ದಾನೆ. ಸೊ 50-50 ಅದು. ಅಂದರೆ ಧನವನ್ನು ಸಂಪಾದನೆ ಮಾಡ್ತಕ್ಕಂಥ ವಿಚಾರದಲ್ಲಿ ಅನುಕೂಲವೂ ಉಂಟು. ಪಂಚಮಾಧಿಪತಿ ದೇವತಾರಾಧನೆ, ದೇವತಾ ಕಾರ್ಯ, ಸತ್ಕಾರ್ಯಗಳನ್ನು ಆಚರಣೆ ಮಾಡಲಿಕ್ಕೆ, ಮಕ್ಕಳ ಜೊತೆಯಲ್ಲಿ ಸಮಯವನ್ನು ಕಳೀಲಿಕ್ಕೆ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡಲಿಕ್ಕೆ ಇತ್ಯಾದಿಗಳಿಗೆಲ್ಲ ಉತ್ತಮವಾಗಿರ್ತಕ್ಕಂಥ ಒಂದು ದಿನ. ಹಾಗಾಗಿ ಈ ಸಂಬಂಧ ಪ್ರಯತ್ನಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಏನು ತೊಂದರೆ ಇಲ್ಲ. ಕರ್ಮಭಾವದಲ್ಲಿ ಶನಿ ಇದ್ದಾನೆ, ಹಾಗಾಗಿ ಉದ್ಯೋಗದ ಕಡೆಗೆ ಸ್ವಲ್ಪ ಗಮನ ಹೆಚ್ಚು ಕೊಡಬೇಕಾಗಿ ಬರಬಹುದು. ಇದರ ಜೊತೆಯಲ್ಲಿ ಉದ್ಯೋಗವನ್ನು ತಾತ್ಸಾರ ಮಾಡಿದ ಪಕ್ಷದಲ್ಲಿ ತೊಂದರೆಗಳಾಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಸೂಕ್ತ. ಇದರ ಜೊತೆಯಲ್ಲಿ ಲಕ್ಷ್ಮೀನಾರಾಯಣರ ಆರಾಧನೆ ಬೇಕಾಗುತ್ತೆ, ಮಾಡ್ಕೊಳ್ಳಿ, ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಧನಸ್ಥಾನಕ್ಕೆ ಬಂದಿರೋದು ಲಾಭಾಧಿಪತಿಯೊಂದಿಗೆ ಉತ್ತಮವಾದಂಥ ದಿನ. ಅಂದರೆ ಸಂಪಾದನೆ ವಿಷಯದಲ್ಲಿ, ಮನಃಶಾಂತಿಯ ವಿಷಯದಲ್ಲಿ, ಕರ್ಮಗಳ ವಿಷಯದಲ್ಲಿ, ಒಟ್ಟಾರೆ ಕೌಟುಂಬಿಕವಾಗಿರ್ತಕ್ಕಂಥ ವಿಚಾರದಲ್ಲಿ ಸರ್ವತ್ರ ಉತ್ತಮವಾದಂಥದ್ದು. ಸುಖಸ್ಥಾನಾಧಿಪತಿ ಧನಕ್ಕೆ ಬಂದಿರತಕ್ಕಂಥದ್ದು. ವಾಹನಾದಿಗಳನ್ನು ಖರೀದಿ ಮಾಡಲಿಕ್ಕೆ ಅಥವಾ ಭೂಮಿಯನ್ನು ಖರೀದಿ ಮಾಡಲಿಕ್ಕೆ ಚತುರ್ಥಾಧಿಪತಿ ಕೂಡ ಹೌದು. ಹಾಗಾಗಿ ಭೂಮಿಯನ್ನು ಖರೀದಿ ಮಾಡಲಿಕ್ಕೆ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಅವಕಾಶಗಳು ಕಂಡುಬರುತ್ತೆ. ಅಥವಾ ಮನೆಯಲ್ಲಿ ಏನಾದರೂ ಹೊಸ ವಸ್ತುಗಳನ್ನು ತರಲಿಕ್ಕೆ, ಆಲಂಕಾರಿಕವಾಗಿರತಕ್ಕಂತಹ ವಸ್ತುಗಳನ್ನು ತರಲಿಕ್ಕೆ, ಒಂದು ಸೋಫಾ ಸೆಟ್ ತರಬೇಕು ನನಗೆ ಐಷಾರಾಮಿಯಾಗಿ, ಭೋಗ ಅಂತ ಇತ್ಯಾದಿ, ಮನೆಯ ಯಾವುದೋ ಒಂದು ಇಂಟೀರಿಯರ್ ಡೆಕೋರೇಷನ್ ಮಾಡಿಸೋದಕ್ಕೆ ಇತ್ಯಾದಿಗಳಿಗೆಲ್ಲ ಉತ್ತಮವಾಗಿರತಕ್ಕಂಥ ಒಂದು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಾಶಸ್ತ್ಯಪೂರ್ಣವಾಗಿರತಕ್ಕಂಥ ಒಂದು ಕಾಲವಾಗಿ ಕಾಣಿಸುತ್ತೆ. ಮಾಡ್ಕೊಳ್ಳಿ. ಇದರ ಜೊತೆಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಬಾಧೆ ಇರತಕ್ಕಂಥದ್ದು ಅಷ್ಟಮದ ರಾಹು. ಅಂದರೆ ಯಾವ ಒಂದು ಹೊಸ ವಸ್ತುಗಳನ್ನು ತರಲಿಕ್ಕೆ ಪ್ರಯತ್ನ ಪಡ್ತಿರಲ್ಲ, ಆ ಜಾಗದಲ್ಲಿ ನಿಮಗೆ ಅದು ಇರೋದೊಂದು, ಹೇಳೋದೊಂದು, ತೋರಿಸೋದೊಂದು, ಆನಂತರ ನಿಮ್ಮ ಮನೆಗೆ ಬರೋದೊಂದು ಆಗಬಹುದು. ಹಾಗಾಗಿ ಅದೆಲ್ಲ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ. ಯಾಕೆ ಅಂತಂದರೆ ಅನೇಕ ಸಂದರ್ಭದಲ್ಲಿ, ಎಲ್ಲ ಕಡೆ ಇಲ್ಲ, ಆದರೆ ಅನೇಕ ಸಂದರ್ಭಗಳಲ್ಲಿ ವ್ಯಾಪಾರಂ ದ್ರವ್ಯ ಚಿಂತನಂ ಅಂತ ಶಾಸ್ತ್ರ ಹೇಳಿದರೆ, ಇವತ್ತು ಪರಿಸ್ಥಿತಿ ವ್ಯಾಪಾರಂ ದ್ರವ್ಯ ಚಿಂತನಂ ಆಗಿಲ್ಲ, ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಆಗಿದೆ. ಹಾಗಾಗಿ ಆ ಒಂದು ವಿಷಯದಲ್ಲಿ ಎಚ್ಚರಿಕೆಯಿಂದ ವಹಿಸ್ಕೊಂಡು ನೀವು ಖರೀದಿ ಮಾಡಿರ್ತಕ್ಕಂಥ ವಸ್ತುಗಳೇ ಹೌದಾ ಬಂದಿರೋದು ಅನ್ನೋ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಳಿ. ಅನೇಕ ಕಡೆಗಳಲ್ಲಿ
ಬಾಕ್ಸ್ ಮಾತ್ರ ಬಂದಿರುತ್ತೆ, ಒಳಗಡೆ ಇರಬೇಕಾದಿರೋದಿಲ್ಲ. ಹೀಗೆಲ್ಲ ಇರುತ್ತೆ. ಎಚ್ಚರಿಕೆಯಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿ. ಜೊತೆಯಲ್ಲಿ ಅಷ್ಟಮದ ರಾಹು ನಿವೃತ್ತಿಗೋಸ್ಕರವಾಗಿ ಅಥವಾ ರಾಹುವಿನ ಬಾಧಾ ನಿವೃತ್ತಿಗೋಸ್ಕರವಾಗಿ ಗೋಮಾತೆಯನ್ನು ಪೂಜೆ ಮಾಡ್ಕೊಳ್ಳಿ, ಗೋ ಸೇವೆಯನ್ನು ಮಾಡ್ಕೊಳ್ಳಿ. ಶುಭವಾಗಿ. ಗುರುಗಳೇ, ಶನಿವಾರದ ಈ ದಿನ ಯಾವ ಕ್ಷೇತ್ರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ? ಯಾವ ಕ್ಷೇತ್ರ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳೋದಕ್ಕಿಂತ ಮುಂಚೆ ಆ ಕ್ಷೇತ್ರದ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ. ಹಿಂದೆ ಒಂದು ಕಾಲದಲ್ಲಿ, ಅಂದರೆ ಸೃಷ್ಟಿಯ ಆರಂಭದಲ್ಲಿ, ಶ್ವೇತವರಾಹ ಕಲ್ಪ, ನಮ್ಮದು ಕಲ್ಪ ಪರಂಪರೆ ಇತ್ಯಾದಿಗಳ ಬಗ್ಗೆ ಎಷ್ಟೋ ಜನ ಹೇಳಿದ್ರೆ ನಂಬಲಿಕ್ಕಿಲ್ಲ. ಆದರೆ ವಾಸ್ತವಾಂಶ ಅದ್ರ ಬಗ್ಗೆ ಒಂಚೂರು ಗಮನ ಹರಿಸಿದ್ರೆ ಅದು ಎಷ್ಟು ಒಂದು ಕುತೂಹಲಕಾರಿಯಾಗಿರ್ತಕ್ಕಂಥ ವಿಚಾರ ಅಂತ ಗೊತ್ತಾಗುತ್ತೆ. ಹಾಗೆ ಸೃಷ್ಟಿಯ ಆರಂಭದಲ್ಲಿ ಪ್ರಜೋತ್ಪತ್ತಿ ಆಗ್ತಕ್ಕಂಥ ಕಾಲ, ಸ್ವಯಂಭುವ ಮನ್ವಂತರ ಆರಂಭ ಆಗಿದೆ. ಸ್ವಯಂಭೂ ಮನು ಮತ್ತು ಆತನ ಪತ್ನಿಯಾದ ಶತರೂಪಾಗೆ 3 ಹೆಣ್ಣು ಮತ್ತು 2 ಗಂಡು ಮಕ್ಕಳು ಹುಟ್ಟಿದ್ದಾರೆ. ಉತ್ತಾನಪಾದ ಅಂತೇಳಿ ಹೆಸರು ಗೊತ್ತು, ಅದರ ಮಗ ಧ್ರುವ. ಆ ಕಥೆ ಗೊತ್ತಿದೆ. ಆ ಉತ್ತಾನಪಾದನಿಗೆ ಒಬ್ಬ ಅಣ್ಣ ಇದ್ದ ಮತ್ತು 3 ಜನ ತಂಗಿಯರಿದ್ದರು. ಆ 3 ಜನ ತಂಗಿಯರಲ್ಲಿ ಆಕೂತಿ, ಪ್ರಸೂತಿ ಮತ್ತು ದೇವಹೂತಿ ಅಂತೇಳಿ 3 ಜನ ಹೆಣ್ಣು ಮಕ್ಕಳು ಅವರು. ಆ 3 ಜನ ಹೆಣ್ಣು ಮಕ್ಕಳಲ್ಲಿ ಆಕೂತಿಯ ಗಂಡನ ಬಗ್ಗೆ ನಮಗೆ ಗೊತ್ತು. ಆಕೂತಿಯ ಗಂಡನ ಹೆಸರು ದಕ್ಷ ಪ್ರಜಾಪತಿ, ಆತನ ಮಗಳು ದಾಕ್ಷಾಯಣಿ. ಹಾಗಾಗಿ ದೇವಹೂತಿ ಅಂತಕ್ಕಂಥವಳು ಒಬ್ಬಳು ಮಗಳು. ಆ ದೇವಹೂತಿಗೆ ಕರ್ದಮ ಅನ್ನುವಂಥ ಋಷಿಯ ಜೊತೆಯಲ್ಲಿ ಮದುವೆ ಆಗತ್ತೆ, ಕರ್ದಮ ಪ್ರಜಾಪತಿ ಅಂತ. ಆ ಮದುವೆಗಿಂತ ಮೊದಲು ಕರ್ದಮ ಪ್ರಜಾಪತಿ ಬಹಳ ಬಹಳ ಶ್ರದ್ಧೆಯಿಂದ ತುಂಬ ಡೀಪಾಗಿ ಆಳವಾಗಿರ್ತಕ್ಕಂಥ ತಪಸ್ಸನ್ನು ಮಾಡ್ತಾನೆ. ತಪಸ್ಸಿಗೆ ಮೆಚ್ಚಿದಂತಹ ಪರಮಾತ್ಮ ಪ್ರತ್ಯಕ್ಷ ಆದಾಗ, ನಿನ್ನ ಮೇಲೆ ನನಗಿಂತ ಹೆಚ್ಚು ಭಕ್ತಿ ಇರೋ ಹೆಣ್ಣು ನನಗೆ ಹೆಂಡತಿ ಆಗಬೇಕು ಅಂತ ಕೇಳ್ತಾನೆ. ನನಗೆ ಹೆಂಡತಿಯಾಗಿ ಒಂದು ಹೆಣ್ಣು ಬೇಕು. ಆ ಹೆಣ್ಣು ಹೇಗಿರಬೇಕು ಅಂತಂದರೆ, ಆಕೆ ನನಗಿಂತ ಹೆಚ್ಚು ನಿನ್ನನ್ನು ಭಕ್ತಿ ಮಾಡುವಂಥವಳಾಗಿರ್ಬೇಕು ಅಂತ ಕೇಳ್ತಾನೆ. ಇದು ಅದ್ಭುತ, ಎಂಥವರ. ಅದರಿಂದ ಬಹಳ ಸಂತೋಷವಾಗಿ ಮಹಾವಿಷ್ಣುವಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಕಣ್ಣಿಂದ ಆನಂದ ಬಾಷ್ಪ ಬಂದ್ಬಿಡುತ್ತೆ. ಆ ಆನಂದ ಬಾಷ್ಪವಾಗಿ ಬಿದ್ದು, ಒಂದು ಹನಿ ಬಿದ್ದ ಜಾಗದಲ್ಲಿ ದೊಡ್ಡದೊಂದು ಸರೋವರ ನಿರ್ಮಾಣ ಆಗುತ್ತೆ. ಅದರಿಂದ ತುಂಬ ಖುಷಿಗೊಂಡಂತಹ ಆ ಕರ್ದಮ ಪ್ರಜಾಪತಿ ಅಲ್ಲಿಯೇ ಆಶ್ರಮ ನಿರ್ಮಾಣ ಮಾಡ್ತಾನೆ. ಸ್ವಯಂಭೂ ಮನು ಮತ್ತು ಶತರೂಪ ದಂಪತಿಗಳ ಮಗಳಾದಂತಹ ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗೆ ಕೊಟ್ಟು ವಿವಾಹ ಮಾಡಲಾಗತ್ತೆ. ಅಲ್ಲಿ ಸಂತತಿಗಳೆಲ್ಲಾಗತ್ತೆ, ತಪಸ್ಸು ಇತ್ಯಾದಿಗಳೆಲ್ಲ ಆದ ನಂತರದಲ್ಲಿ ಕೊನೆಗೆ ಇವನು ಕರ್ದಮ ಪ್ರಜಾಪತಿ ತಾನು ಇನ್ನು ಮಹಾ ನಿರ್ಯಾಣಕ್ಕೆ ಹೊರಟೋಗ್ತೇನೆ, ತಾನು ದೇಹತ್ಯಾಗ ಮಾಡಲಿಕ್ಕಾಗಿ ಹೊರಟೋಗ್ತೇನೆ, ಯೋಗ ಶಕ್ತಿಯಿಂದ ಶರೀರ ಬಿಡಲಿಕ್ಕೆ ಅಂತ ಹೇಳಿದಾಗ, ಆಗ ದೇವಹೂತಿ ಹೇಳ್ತಾಳೆ, ಎಲ್ಲ ಸರಿ, ನಾನು ಇಷ್ಟು ವರ್ಷ ಏನೋ ಹೇಗೋ ಎಲ್ಲ ಜೀವನ ಎಲ್ಲ ಮುಗಿದೋಯ್ತು, ಈಗ ನೀವು ಬೇರೆ ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನನಗೊಂದು ಗಂಡು ಸಂತತಿ ಬೇಡವಾ? ನನ್ನ ಜೀವನ ಮುಂದೆ ನನ್ನನ್ನು ನೋಡ್ಕೊಳಕ್ಕೆ ಒಬ್ಬ ಬೇಕಲ್ಲ ಅಂತ ಕೇಳಿದಾಗ, ಆಗ ಕರ್ದಮ ಪ್ರಜಾಪತಿ ಅನುಗ್ರಹದಿಂದ ಭಗವಂತನೇ ತನಗೆ ಮಗುವಾಗಬೇಕು ಅಂತಾಳೆ ಅವಳು. ಎಷ್ಟು ವಿಚಿತ್ರ! ಭಗವಂತನನ್ನೇ ನಾನು ಮಗನಾಗಿ ಪಡಿಬೇಕು ಅಂತಂದಾಗ ಪುನಃ ತಪಸ್ಸು ಮಾಡಿ ಭಗವಂತನ ಅನುಗ್ರಹದಿಂದ ಕರ್ದಮ ಪ್ರಜಾಪತಿ ಮತ್ತು ದೇವಹೂತಿಯರಿಗೆ ಒಂದು ಗಂಡು ಮಗು ಆಗತ್ತೆ. ಅವರಿಗೆ ವಾಸುದೇವ ಅಂತ ಹೆಸರಿಡ್ತಾರೆ, ಕಪಿಲ ವಾಸುದೇವ. ಆ ಕಪಿಲ ವಾಸುದೇವ ಹುಟ್ಟಿದ ನಂತರದಲ್ಲಿ ಕೆಲವು ಕಾಲಗಳು ಅವನನ್ನು ಸಾಕಿ, ಅವನಿಗೆ ವಿದ್ಯಾಭ್ಯಾಸ ಕಲಿಸಿ, ಅವನಿಗೆ ಉಪನಯನಾದಿ ಸಂಸ್ಕಾರಗಳನ್ನೆಲ್ಲ ಮಾಡಿದ ನಂತರದಲ್ಲಿ ಎಲ್ಲವನ್ನು ಮಾಡಿಬಿಟ್ಟು ಕರ್ದಮ ಪ್ರಜಾಪತಿ ಹೊರಟೋಗ್ತಾರೆ. ಹೊರಟೋದ ನಂತರದಲ್ಲಿ ಈಕೆಗೆ ವಯಸ್ಸಾಗಿರುತ್ತೆ. ದೇವಹೂತಿ ಒಂದು ದಿವಸ ಮಗನಲ್ಲಿ ಕೇಳ್ತಾಳೆ, ಜೀವನದ ಬಗ್ಗೆ ಹೇಳು ಅಂತ. ಕಪಿಲ ಗೀತೆ ಅಂತಕ್ಕಂಥ ಒಂದು ಗೀತೆ ಇದೆ. ಅದರಲ್ಲಿ ಗರ್ಭ ಹೇಗೆ ಉತ್ಪತ್ತಿ ಆಗುತ್ತೆ, ಜೀವನ ಅಂದ್ರೆ ಏನು, ಸಾವು ಅಂದ್ರೆ ಏನು, ಸಾಯೋ ಕಾಲದಲ್ಲಿ ಏನೇನಾಗತ್ತೆ, ಈಗ ಎಲ್ಲ ವಿಚಾರಗಳನ್ನು ಆ ಕಪಿಲ ವಾಸುದೇವ ಆ ದೇವಹೂತಿ ತನ್ನ ತಾಯಿಗೆ ಆತ ಉಪದೇಶ ಮಾಡ್ತಾನೆ. ಆ ಜಾಗದಲ್ಲಿ ಆಕೆ ಬಿಂದು ಸರೋವರದ ದಂಡೆಯ ಮೇಲೆ ದೇಹತ್ಯಾಗವನ್ನು ಮಾಡ್ತಾಳೆ. ಮತ್ತು ಒಂದು ವಿಶೇಷ ಏನಪ್ಪ ಅಂತಂದರೆ, ಆ ಒಂದು ಜಾಗವನ್ನು ಇವತ್ತು ಮಾತೃಗಯ ಅಂತ ಕರೀತಾರೆ. ಇವತ್ತಿನ ಕ್ಷೇತ್ರ ಮಹಿಮೆ ವಿಚಾರದಲ್ಲಿ ಮಾತೃಗಯಾ ಕ್ಷೇತ್ರದ ವಿಚಾರವನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಗಯಾ, ಅದುವೇ ಗಯಾ. 2 ಗಯಾ ಇದೆ. ಪೂರ್ವದ ಬಿಹಾರದಲ್ಲಿ ಒಂದು ಗಯಾ ಇದೆ, ಬೋಧಗಯಾ ಅಂತ ಹೇಳ್ತಾರೆ, ಗಯಾ ಕ್ಷೇತ್ರ ಅಂತ ಹೇಳ್ತಾರೆ. ಇದು ಪೂರ್ವ ಭಾಗದಲ್ಲಿ, ಪೂರ್ವ ಭಾರತದಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಪಶ್ಚಿಮ ಭಾರತದಲ್ಲಿ ಅರ್ಥಾತ್ ಇವತ್ತಿನ ಗುಜರಾತ್ನಲ್ಲಿ ಅಹಮದಾಬಾದಿನಿಂದ ಸುಮಾರು 80 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಮಾತೃಗಯಾ ಅಂತ ಇದೆ. ಬಿಂದು ಸರೋವರ, ಯಾವ ಒಂದು ಮಹಾವಿಷ್ಣುವಿನ ಕಣ್ಣಿನಿಂದ ಬಿದ್ದಂತಹ ಆನಂದ ಬಾಷ್ಪ ಇದೆಯೋ ಅದು ಬಿಂದು ಸರೋವರವಾಯಿತು ಅಂತೇಳಿ ಹೇಳ್ತಾರೆ. ಆ ಬಿಂದು ಸರೋವರದ ದಂಡೆಯ ಮೇಲೆ ಇರತಕ್ಕಂತಹ ಪರಮ ಪವಿತ್ರ ಪುಣ್ಯತಮವಾದಂತಹ
ದೇವಹೂತಿಗೆ ಕಪಿಲ ವಾಸುದೇವ ಆ ಗರ್ಭೋಪನಿಷತ್ತು ಅಂತ ಹೇಳ್ತಕ್ಕಂಥ ಅಥವಾ ಕಪಿಲ ಗೀತೆಯನ್ನ ಉಪದೇಶ ಮಾಡಿರ್ತಕ್ಕಂಥ ಒಂದು ವಿಶಿಷ್ಟವಾದ ಜಾಗ. ಕೆಲವರೆಲ್ಲ ಹೇಳ್ತಾರಲ್ವಾ, ನಮ್ಗೆ ವರ್ಷ ಇಲ್ಲಿ ಶ್ರಾದ್ದ ಮಾಡೋದಕ್ಕಾಗಲ್ಲ, ಹಾಗಾಗಿ ನಾವು ಗಯಾಗಿ ಹೋಗಿ ಅಲ್ಲಿ ಮಾಡಿಸ್ಬಿಟ್ರೆ ಒಂದ್ಸರಿ ಶ್ರಾದ್ದ, ಇನ್ನು ಮಾಡಿಸೋ ಅವಶ್ಯಕತೆ ಇರಲ್ಲ ಅಂತ. ಆ ಗಯಾನ ಇದು ಮಾತೃಗಯ, ಪಿತೃಗಯ. ಅದು ಬಿಹಾರದಲ್ಲಿರೋದು ಪಿತೃಗಯ. ಅದು ತಂದೆಗೆ ಸಂಬಂಧಪಟ್ಟು, ತಂದೆಯ ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದು ಬಿಹಾರದಲ್ಲಿರ್ತಕ್ಕಂಥ ಗಯ ಪೂರ್ವ ಭಾರತ. ಇದು ಪಶ್ಚಿಮ ಭಾರತ ಗುಜರಾತ್ನಲ್ಲಿರ್ತಕ್ಕಂಥದ್ದು ಮಾತೃಗಯ. ಇಲ್ಲಿಯ ವಿಶೇಷ ಏನು, ಅಥವಾ ಪೂರ್ವ ಭಾಗದಲ್ಲಿರ್ತಕ್ಕಂಥ ಬಿಹಾರದಲ್ಲಿರ್ತಕ್ಕಂಥ ಗಯ ಏನಿದೆ ಗದಾಧರನಲ್ಲಿ, ಅಲ್ಲಿ ವಿಷ್ಣು ಪಾದ ಅಂತ ಹೇಳ್ತಾರೆ. ಮಹಾವಿಷ್ಣುವಿನ ಪಾದ ಸ್ಪರ್ಶವಾಗಿರ್ತಕ್ಕಂಥ ಭೂಮಿ ಅದು ಅಂಥೇಳಿ. ಹಾಗಾಗಿ ಅಲ್ಲಿ ಶ್ರಾದ್ದಾದಿಗಳನ್ನು ಮಾಡಿ ಬರೋದರಿಂದ ಪಿತೃಗಳಿಗೆ ಸದ್ಗತಿ ಉಂಟಾಗ್ತದೆ. ಅನೇಕರು ತಿಳ್ಕೊಂಡಿದ್ದಾರೆ ಮೋಕ್ಷ 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 ಹೇಳೋದೆಲ್ಲ ಕೇಳ್ತೀವಲ್ಲ, ಈ ಮೋಕ್ಷಕ್ಕೆ ಆ ಮೋಕ್ಷದ ಕಾನ್ಸೆಪ್ಟ್ ಬೇರೆ. ಅದು ನಮ್ಮ ಜನ ಅದನ್ನು ಬಹಳ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮೋಕ್ಷ ಸಾಧನೆಯನ್ನು ವ್ಯಕ್ತಿ ವೈಯಕ್ತಿಕವಾಗಿ ಮಾಡ್ಕೊಳ್ಬೇಕೇ ಹೊರತು ಯಾವ ಮಕ್ಕಳು ಅಪ್ಪ ಅಮ್ಮಂಗೆ ಮೋಕ್ಷ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮೋಕ್ಷ ಅದು ಬ್ಯಾಂಕಲ್ಲಿ ಸ್ಯಾಂಕ್ಷನ್ ಆಗೋ ಲೋನ್ ಅಲ್ಲ ಅದು. ಹಾಗಾಗಿ ಮೋಕ್ಷಕ್ಕೆ ಹೋಗ್ತಕ್ಕಂಥದ್ದು ವ್ಯಕ್ತಿ ತನ್ನ ವೈಯಕ್ತಿಕ ಸಾಧನೆಯಿಂದ ಹೋಗಬಲ್ಲ. ಯಾವಾಗ ಪುಣ್ಯ ಅಂತಕ್ಕಂಥದ್ದು ಸಂಪೂರ್ಣ ಖಾಲಿ, ಪಾಪ ಅಂತಕ್ಕಂಥದ್ದು ಸಂಪೂರ್ಣ ಖಾಲಿ ಆಗ್ತದೆ. ಜ್ಞಾನ ಪ್ರಾಪ್ತಿಯಾಗಿ ಯಾವಾಗ ಪರಮಾತ್ಮನ ಒಂದು ಸಾಕ್ಷಾತ್ಕಾರ ಆಗ್ತದೆ, ಆಗ ಮೋಕ್ಷ ಪ್ರಾಪ್ತಿಯ ಹೊರತು ಪುಣ್ಯ ಬಾಕಿ ಉಳಿದಿದ್ದರೂ ನಾವು ಪುನಃ ಮತ್ತೆ ಅದರ ಸುಖವನ್ನು ಅನುಭವಿಸಲಿಕ್ಕೆ ದೇಹ ತಗೊಂಡು ಬರಲೇಬೇಕು. ಪಾಪ ಬಾಕಿಯಾಗಿದ್ರೂ ಕೂಡ ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ನಾವು ದೇಹ ತಗೊಂಡು ಮತ್ತೆ ಭೂಮಿಗೆ ಬರಲೇಬೇಕು. ಅದನ್ನೇ ಶಂಕರಾಚಾರ್ಯರು ಹೇಳಿದ್ದು, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಇಹ ಸಂಸಾರೇ ಖಲು ದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಇದನ್ನು ದಾಟಿಸುವಂತಹ ಜವಾಬ್ದಾರಿ ಯಾರ್ದು ಅಂದ್ರೆ ಭಗವಂತನದ್ದಾದ್ದರಿಂದ ಯಾವಾಗ ಆ ಒಂದು ಜ್ಞಾನ, ಆತ್ಮಜ್ಞಾನ ಅಂತಕ್ಕಂಥದ್ದು ಅಥವಾ ಬ್ರಹ್ಮಜ್ಞಾನ ಅಂತ ಏನು ಹೇಳ್ತಾರಲ್ಲ, ಇದು ಪ್ರಾಪ್ತಿಯಾದವನಿಗೆ ಮಾತ್ರವೇ ಮೋಕ್ಷವೇ ಹೊರತು ಅಪ್ಪ ಅಮ್ಮ ತೀರೋದ್ರು, ಮಕ್ಕಳು ಕರ್ಮ ಮಾಡಿದ್ರು, ಪಿತೃಪಕ್ಷದಲ್ಲಿ ಶ್ರಾದ್ದ ಮಾಡಿದ್ರು, ವರ್ಷಕ್ಕೊಂದ್ಸರಿ ಮಾಡಿದ್ರು, ಗಯಾದಲ್ಲೋ ಮಾತೃಗಯಾದಲ್ಲೋ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಅವರಿಗೆ ಮೋಕ್ಷ ಆಗೋದಿಲ್ಲ. ಸದ್ಗತಿಗೆ ಅಂದರೆ ಗತಿ ಅಂದರೆ ಪ್ರತಿಯೊಂದು ಜೀವ ದೇಹ ಬಿಟ್ಟು, ಇದು ಪಿತೃಪಕ್ಷ ಆದ್ರಿಂದ ಈ ವಿಚಾರ ಹೇಳ್ತಾ ಇದ್ದೀನಿ, ದೇಹ ಬಿಟ್ಟು ಹೋಗಿರ್ತಕ್ಕಂಥ ಪ್ರತಿಯೊಂದು ಜೀವಕ್ಕೆ ಒಂದು ಡೆಸ್ಟಿನೇಷನ್ ಅಂತ ಇರ್ತದೆ, ಒಂದು ಗುರಿ ಅಂತ ಇರ್ತದೆ, ಅಥವಾ ಒಂದು ಗತಿ, ಒಂದು ಸ್ಥಾನ ಅಂತ ಇರ್ತದೆ. ಆ ಸ್ಥಾನಕ್ಕೆ ಹೋಗುವಂಥ ಒಂದು ಮಾರ್ಗ ಅಂತ ಇರ್ತದೆ. ಆ ಮಾರ್ಗಕ್ಕೆ ನಾವು ಪ್ರೇತ ಮಾರ್ಗ ಅಥವಾ ಪಿತೃಮಾರ್ಗ ಅಂತ ಹೇಳ್ತಕ್ಕಂಥದ್ದು. ಗರುಡ ಪುರಾಣದಲ್ಲಿ ಈ ಬಗ್ಗೆ ಎಲ್ಲ ಬಹಳ ವಿಸ್ತಾರವಾಗಿ ಬಂದಿದೆ. ನಾನು ಗರುಡ ಪುರಾಣ ಅಷ್ಟು ದೀರ್ಘವಾಗಿ ತಗೊಂಡಿಲ್ಲ ಯಾವ ಸಂಚಿಕೆಯಲ್ಲೂ ಕೂಡ, ಸ್ವಲ್ಪ ಅದನ್ನು ಮುಟ್ಟಿ ನೋಡಿ ಮುಗಿದೋಗಿದ್ದೇವೆ ಅಷ್ಟೆ. ಹಾಗೆ ನಮ್ಮ ಭಾರತದಲ್ಲಿರ್ತಕ್ಕಂತಹ ಸೀತಾ ನದಿಯ ದಂಡೆಯ ಮೇಲಿರ್ತಕ್ಕಂತಹ, ಅಥವಾ ಫಲ್ಗುಣಿ ನದಿ ಅಂತ ಕೂಡ ಹೇಳ್ತಾರೆ, ಆ ನದಿಯ ದಂಡೆ ಮೇಲಿರ್ತಕ್ಕಂತಹ ಈ ಒಂದು ಗಯಾ ಕ್ಷೇತ್ರ ಏನಿದೆಯಲ್ಲ, ಇಲ್ಲಿ ಶ್ರಾದ್ದಾದಿಗಳನ್ನು ಮಾಡಿದ ಪಕ್ಷದಲ್ಲಿ ಪಿತೃಗಳಿಗೆ ಅಥವಾ ತೀರಿ ಹೋಗಿರ್ತಕ್ಕಂಥ ಹಿಂದಿನವರಿಗೆ ಸದ್ಗತಿ ಆಗಿಲ್ಲ ಅನ್ನುವ ಪಕ್ಷದಲ್ಲಿ ಅಲ್ಲಿ ಶ್ರಾದ್ದ ಮಾಡಿದ್ರೆ ಸದ್ಗತಿ ಆಗ್ತದೆ ಅಂತಕ್ಕಂಥದ್ದು. ಮತ್ತು ಯಾಕೆ ಇವರು ಶ್ರಾದ್ದ ಮಾಡಿದ್ರು ಅವ್ರಿಗೆ ಸದ್ಗತಿ ಆಗೋದು ಹೇಗೆ ಅಂತಂದರೆ, ಅವರ DNA ಇವರಲ್ಲಿ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಇವರು ಮಾಡಿದಂತಹ ಕಾರ್ಯದಲ್ಲಿ ಒಳ್ಳೆಯ ಭಾವನೆಯನ್ನು ಇಟ್ಟುಕೊಂಡು ನಮ್ಮ ಹಿರಿಯರು ಸದ್ಗತಿಯನ್ನು ಹೊಂದಲಿ ಅಂತಕ್ಕಂಥ ಪ್ರಾಮಾಣಿಕ ಭಾವನೆ, ಭಗವಂತನಲ್ಲಿ ಶರಣಾಗತಿಯನ್ನು ಇಟ್ಟುಕೊಂಡು ಮಾಡಿದ ಪಕ್ಷದಲ್ಲಿ ಆ ಒಂದು ಸದ್ಗತಿ ಆಗ್ತದೆ ಅಂಥೇಳಿ ಇದಕ್ಕೋಸ್ಕರವಾಗಿ ಗಯಾಶ್ರಾದ್ದವನ್ನು ಮಾಡಬೇಕು. ಗುರುಗಳೇ, ಆಚಾರ ವಿಚಾರ ವಿಭಾಗದಲ್ಲಿ ನೀವೇನು ಮಾತೃಗಯ ಕುರಿತಾಗಿ ಇವತ್ತು ತಿಳಿಸ್ಕೊಡ್ತಾ ಇದ್ರಿ. ಹೆಣ್ಮಕ್ಳು ಈಗ ನನ್ನನ್ನು ಸೇರಿಸ್ಕೊಂಡು ಅಂತ್ಯಕ್ರಿಯೆಯನ್ನ ಮಾಡುವಂಥದ್ದು ಇದೆ ಮಂಗಳೂರು ಕಡೆ ಮತ್ತು ಬಹುಭಾಗಗಳಲ್ಲಿ ಭಾರತದಲ್ಲಿ ಹೆಣ್ಮಕ್ಳೇ ಮಾಡ್ತಾರೆ. ಶ್ರಾದ್ದ ಮಾಡುವಾಗ ಅಂತ್ಯಕ್ರಿಯೆಯನ್ನು ಮಾಡಿದವರೇ ಹೋಗಿ ಮಾಡುವಂಥದ್ದ, ಮತ್ತು ನೀವು ಇದಕ್ಕೆ ಮಿಳಿತವಾಗಿ ಹೇಳುವಂಥದ್ದು ಗಯಾಗೆ ಹೋಗಿ ಹೇಗೆ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಹೋದರೆ ಒಳ್ಳೆಯದು ತಿಳಿಸಿ ಗುರುಗಳೇ. ಮುಖ್ಯವಾಗಿ ಶ್ರಾದ್ದವನ್ನು ಯಾರು ಮಾಡಬೇಕು ಅಲ್ವಾ, ಮೊದಲನೇ ಪ್ರಶ್ನೆ ನಿಮ್ಮದು. ಅಂದರೆ ಹೆಣ್ಣು ಮಕ್ಕಳು ಕೆಲವು ಕಡೆ ಮಾಡ್ತಾರೆ, ಕೆಲವು ಕಡೆ ಮಾಡಬಾರ್ದು ಇತ್ಯಾದಿಗಳೆಲ್ಲ ಇದೆ. ಕೆಲವು ಕಡೆ ಪದ್ಧತಿ ಇಲ್ಲ. ವಾಸ್ತವಾಂಶ ಏನು ಅಂತಂದರೆ ಔರಸರು ಮಾಡಬೇಕು. ಔರಸ ಅಂದರೆ ಯಾವ ವ್ಯಕ್ತಿ ತೀರೋಗಿರ್ತಾನೆ ಅವನ ಶರೀರದಿಂದ ಉತ್ಪತ್ತಿ ಆಗಿ ಬಂದಿರತಕ್ಕಂಥ ಸಂತತಿ ಮಾಡಬೇಕು. ಗಂಡು ಹೆಣ್ಣು ಅಂತ ಹೇಳ್ತಕ್ಕಂಥ ಪಾಯಿಂಟೇ ಬರಲ್ಲ. ಈಗ ಗುರುಗಳೇ, ಕೆಲವೊಮ್ಮೆ ಏನಾಗತ್ತಂತ ಹೇಳಿದ್ರೆ
ಹೆಣ್ಮಕ್ಳಿದ್ದಾರೆ, ನಮ್ಮಲ್ಲಿ ಪದ್ಧತಿ ಇಲ್ಲ, ಗಂಡು ಮಕ್ಕಳೇ, ಅದಕ್ಕೆ ತಾನೇ ಹೆಣ್ಣು ಸಂತಾನಕ್ಕಿಂತ ಗಂಡು ಸಂತಾನ ಅಪೇಕ್ಷೆ ಹೆಚ್ಚು ನಮ್ಮಲ್ಲಿ, ನಮಗೆ ಪಿಂಡ ಇಡೋರಿಲ್ಲ ಅಂತಾನೆ ಒದ್ದಾಡೋವಂಥದ್ದು ಎಲ್ಲರ ಮನಸ್ಥಿತಿ. ಈಗ ದೊಡ್ಡಪ್ಪನೋ ಚಿಕ್ಕಪ್ಪನ ಮಗನೋ ಮಾಡಿರುವಂಥ ಸಂದರ್ಭದಲ್ಲಿ ಶ್ರಾದ್ದ ಮಾಡೋದಕ್ಕೆ ಹೋದಾಗ ಅವರಿಂದಲೇ ಮಾಡಿಸ್ಬೇಕಾಗತ್ತಾ ಅಂತ್ಯಕ್ರಿಯೆ ಅವರು ಮಾಡಿದ್ರೆ? ವಾಸ್ತವಾಂಶ ಅಂತ್ಯಕ್ರಿಯೆಯನ್ನು ಯಾರು ಮಾಡ್ತಾನೆ ಅದೇ ವ್ಯಕ್ತಿಯೇ ಶ್ರಾದ್ದವನ್ನು ಮಾಡಬೇಕು. ಕಾರಣ ಅವನಿಗೆ ದೀಕ್ಷೆ ಅಂತಕ್ಕಂಥದ್ದು ಬಂದ್ಬಿಡತ್ತೆ. ಈಗ ಆರಂಭದಲ್ಲಿ ಯಾವ ವ್ಯಕ್ತಿ ದೇಹ ಬಿಟ್ಟಿರ್ತಾನಲ್ಲ ಅವನಿಗೆ ಸಂಸ್ಕಾರವನ್ನು ಯಾರು ಮಾಡ್ತಾನೆ ಅವ ದೀಕ್ಷಿತ. ಅದು ಹೆಣ್ಮಗಳಾದರೂ ಸರಿ. ಹೆಣ್ಮಕ್ಳು ಯಾಕೆ ಶ್ರಾದ್ದ ಮಾಡಬಾರದು ಅಂತಂದರೆ, ಯಾಕೆ ಹೆಣ್ಮಕ್ಳ ಕೈಯಿಂದ ಶ್ರಾದ್ದ ಮಾಡಿಸೋದಿಲ್ಲ ಅಂದರೆ ಅದಕ್ಕಿರೋದು 3 ಕಾರಣ. ಮೊದಲನೇದು ಶಾರೀರಿಕವಾಗಿ ಕೆಲವಷ್ಟು ಕಟ್ಟುಪಾಡುಗಳನ್ನು ಹಾಕತ್ತೆ. ಅರ್ಥ ಮಾಡ್ಕೊಳ್ಳಿ, ಶರೀರಕ್ಕೆ ಕೆಲವು ಕಟ್ಟುಪಾಡುಗಳು ಅಂತಂದರೆ ಮೊದಲನೇದು ಯಾವುದು ಅಂತಂದರೆ ಕೇಶಮುಂಡನ, ತಲೆ ಕೂದಲನ್ನು ತೆಗೆಸ್ತಕ್ಕಂಥದ್ದು. ಯಾಕೆ ಅಂತಂದರೆ ದೀಕ್ಷೆ ಅಂತಕ್ಕಂಥದ್ದು ಗ್ರಹಣ ಮಾಡುವಾಗ ಆತ ಸರ್ವಾಂಗ ಕ್ಷೌರವನ್ನು ಮಾಡಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಗಡ್ಡ ಮೀಸೆ ತಲೆ ಕೂದಲು ಎಲ್ಲವನ್ನು ತೆಗಿಬೇಕು. ದೀಕ್ಷಾ ಗ್ರಹಣ ಅಂತ ಅದು. ನಾನು ದೀಕ್ಷಿತನಾಗ್ತಿದ್ದೇನೆ ಅನ್ನೋದಕ್ಕೆ ಇವೆಲ್ಲವೂ ಸಹ ಇರ್ತಕ್ಕಂಥ ಕಟ್ಟುಪಾಡುಗಳು. ಇದು ಹೆಣ್ಣು ಮಕ್ಕಳಿಗೆ ಆಗದೆ ಇರತಕ್ಕಂಥ ವಿಚಾರ. ಪಂಚಮುಡಿ ಕೊಡ್ತಾರಲ್ಲ, ಪಂಚಮುಡಿ ಅದು ವಪನ ಬೇರೆ. ಪಂಚಮುಡಿ ಕೊಟ್ಟೆ ಸುಮ್ಮನೆ ಸಾಂಕೇತಿಕವಾಗಿ 2 ಕೂದಲು ತೆಗೆದು ಹಾಗೆ ಸಾಂಕೇತಿಕವಾಗಿ ತುದಿಗೆ ಒಂಚೂರು ತೆಕ್ಕೊಂಬರೋರು ಇದ್ದಾರೆ. ಆದರೆ ಅದು ಹಾಗೆ ಲೆಕ್ಕ ಅಲ್ಲ. ಅದು ಒಂದು. ಎರಡನೇದಾಗಿ ಒದ್ದೆ ಬಟ್ಟೆಯಲ್ಲಿ ಉಟ್ಟುಕೊಂಡು ಒದ್ದೆ ಬಟ್ಟೆಯಲ್ಲಿ ಕೂತ್ಕೊಂಡು ಮಾಡ್ತಕ್ಕಂಥ ಕ್ರಮ ಉಂಟು. ಮತ್ತೆ ಶರೀರದ ಊರ್ಧ್ವ ಭಾಗ, ಸೊಂಟದಿಂದ ಮೇಲು ಭಾಗವನ್ನು ನಗ್ನವಾಗಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು ಕ್ರಮ ಉಂಟು. ಕಾರಣ ಏನು ಅಂದರೆ ಪಾಥೇಯ ಅಂತಕ್ಕಂಥ ಒಂದು ಆ ದೀಕ್ಷಾ ವಸ್ತ್ರವನ್ನು ಧಾರಣೆ ಮಾಡಬೇಕು. ಆ ದೀಕ್ಷಾ ವಸ್ತ್ರ ಒಂದ್ಸಾರಿ ಎಡಕ್ಕೆ ಹಾಕೋ, ಒಂದ್ಸರಿ ಬಲಕ್ಕೆ ಹಾಕೋ. ಅಲ್ಲಿ ಯಮನಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ, ವಿಷ್ಣುವಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬಲಕ್ಕಿರು, ನಿನ್ನ ಪ್ರೇತಕ್ಕೆ ಕೊಡುವಂಥ ಸಂದರ್ಭದಲ್ಲಿ ಎಡಕ್ಕೆ ಇಟ್ಕೋ. ಹೀಗೆ ಎಡ ಬಲ ಪದೇ ಪದೇ ಆ ವಸ್ತ್ರವನ್ನು ಅಂತರ ಮಾಡ್ಕೋತಾ ಇರಬೇಕಾಗತ್ತೆ. ಅಂದರೆ ನೀವು ಜನಿವಾರದ ಜನಿವಾರ ಅಂದರೆ ಜನಿವಾರ ಇರುವವರಿಗೆ ಜನಿವಾರ, ಜನಿವಾರ ಇಲ್ಲದೆ ಇರೋರಿಗೆ ಎಲ್ರಿಗೂ ಜನಿವಾರ ಇರಬೇಕು ಅಂತ ಇಲ್ವಲ್ಲ. ಅಲ್ಲಿ ಪಾಥೇಯ ವಸ್ತ್ರ ಅಂತಾರೆ. ಪಾಥೇಯ ವಸ್ತ್ರ ಅಂತ ಹೇಳುವಂಥದ್ದು ಅದನ್ನ ಎಡಬಲಕ್ಕೆ ಹಾಕ್ಕೊಳ್ತಕ್ಕಂಥ ಒಂದು ಕ್ರಮ ಉಂಟು. ಜನಿವಾರ ಇಲ್ಲದೆ ಇರೋರಿಗೂ ಪಾಥೇಯ ವಸ್ತ್ರ ಇದ್ದೇ ಇದೆ. ಹಾಗಾಗಿ ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಇದರ ಜೊತೆಯಲ್ಲಿ ಕೆಲವು ಸಂದರ್ಭಗಳಲ್ಲಿ ಕೂರೋದಕ್ಕೆ ಕ್ರಮ ಇದೆ. ಮೊಣಕಾಲಿನಲ್ಲಿ ಕೂರಬೇಕು, ಅನೇಕ ರೀತಿಯಲ್ಲಿದೆ. ಮತ್ತು ಈ ಸಂದರ್ಭದ ಉದಾಹರಣೆಗಳನ್ನ ಈಗ ನೀವು ಹೇಳಿದ್ರಲ್ಲ ಪಂಚಮುಡಿ ಅಂತ ಹೇಳಿದ್ರಲ್ಲ, ಈ ಪಂಚಮುಡಿ ಕೊಟ್ಟಿದ್ರು ತಲೆ ಕೂದಲಿನ ತುದಿ ಭಾಗ ಚೂರು ಕತ್ತರಿಸಿಕೊಡ್ತಕ್ಕಂಥದ್ದು ಸಾಂಕೇತಿಕವಾಗಿ. ಆದರೆ ಕೆಲವು ದಿನ 4-5 ಸ್ನಾನಗಳನ್ನು ಮಾಡಬೇಕು. ತಲೆ ಸ್ನಾನ, 3 ಸ್ನಾನ ಅಂತೂ ಕನಿಷ್ಠ ಆಗ್ತದೆ. ಇವೆಲ್ಲ ಏನಾಗ್ತದೆ, ಹೆಣ್ಣು ಮಕ್ಕಳಿಗೆ ಪ್ರಾಕೃತಿಕವಾಗಿ, ಸುಮ್ಮನೆ ಮಾತಿಗೆ ಹೇಳ್ತೇನೆ, ಕರ್ಮವನ್ನು ಹಿಡಿದಿರ್ತಾರೆ ಅಂತ ಇಟ್ಕೊಳ್ಳೋಣ. ರಜಸ್ವಲೆ ಆಗ್ಬಿಡ್ತಾರೆ ಪಾಪ. ಮಂತ್ಲಿ ಪೀರಿಯಡ್ಸ್ ಬಂದ್ಬಿಡತ್ತೆ ಮಧ್ಯದಲ್ಲಿ. ನಾಳೆ ಬೆಳಿಗ್ಗೆ ದೇಹದಲ್ಲಿ ವೇರಿಯೇಷನ್ಸ್ ಆಗ್ತಿರುತ್ತೆ ಅಲ್ವಾ ಪ್ರಾಕೃತಿಕವಾಗಿ. ಈಗ ಎಷ್ಟೋ ಜನರಿಗೆ ತಿಂಗಳಿಗೆ ಆಗುತ್ತೆ, 4 ದಿವಸ ಮೊದಲಾಗುತ್ತೆ, 15 ದಿವಸ ಲೇಟಾಗಿ ಆಗುತ್ತೆ. ಹೀಗೆಲ್ಲ ಅವರ ದೇಹ ಪ್ರಕೃತಿಗೆ ಅನುಗುಣವಾಗಿ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಈಗ ನಾಳೆ ದಿವಸ ಸಂಸ್ಕಾರ ಮಾಡಿ ಬಂದಿದ್ದಾರೆ, ನಾಳೆ ದಿವಸ ಕೂತ್ಕೊಂಡು 10ನೇ ದಿವಸ 11ನೇ ದಿವಸ ಹಾಲು ತುಪ್ಪ ಪಿಂಡ ಇತ್ಯಾದಿಗಳು ನೀಡುವಂಥ ಒಂದು ಕ್ರಮ ಇದೆಯಪ್ಪ. ರಾತ್ರಿ ಮೈಲಿಗೆ ಆಗ್ಬಿಟ್ಲು, ಏನು ಮಾಡಬೇಕು? ಹೀಗೆ ಪ್ರಾಕೃತಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಇರುವುದರಿಂದ ಹೆಣ್ಣು ಮಕ್ಕಳನ್ನು ಅದರಿಂದ ದೂರ ಇಟ್ಟಿರ್ತಕ್ಕಂಥದ್ದೇ ಹೊರತು ಹೆಣ್ಣು ಮಕ್ಕಳು ಮಾಡಲೇ ಕೂಡುದು ಅಂತಕ್ಕಂಥದ್ದು ಖಂಡಿತ ಇಲ್ಲ. ಮಾಡಬಹುದು, ಮಾಡೋದಕ್ಕೆ ವಿರೋಧ ಶಾಸ್ತ್ರದಲ್ಲಿ ಇಲ್ಲ. ಗಂಡು ಮಕ್ಕಳೇ ಮಾಡಬೇಕು ಅಂತಿಲ್ಲ. ಆದರೆ ಏನು, ಯಾರು ಆ ದೀಕ್ಷೆಯನ್ನು ಹಿಡಿದಿರ್ತಾನಲ್ಲ ಆತ ಅದನ್ನು ತುದಿ ಮುಟ್ಟಿಸೋ ಜವಾಬ್ದಾರಿ ಅವನದೇನೆ. ಆರಂಭ ಮಾಡಿದವನು ಯಾರಿದ್ದಾನೆ ಅವನೇ ತುದಿಯನ್ನು ಮುಟ್ಟಿಸ್ಬೇಕು. ಅಕಸ್ಮಾತ್ ಅವನಿಗೆ ಏನಾದರೂ ಅನಾಹುತ ಆಯಿತು, ಮಾಡಲಿಕ್ಕೆ ಆಗಲೇ ಇಲ್ಲ, ಆ ಸಂದರ್ಭದಲ್ಲಿ ಯಾರಾದರೂ ಜ್ಞಾತಿಗಳು ಮಾಡಬೇಕು. ಇದು ಬಹಳ ಮುಖ್ಯ. ಇವೆಲ್ಲ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಔರಸ ಪುತ್ರರು ಗಂಡು ಮಕ್ಕಳೇ ಬೇಕು ಅಂತ ಹೇಳಿ ಬಯಸೋದಕ್ಕೆ ಕಾರಣ ಏನು ಅಂದ್ರೆ ಈ ಎಲ್ಲ ಕಾರಣಗಳಿಂದಾಗಿ. ಒಂದು. ಎರಡನೇದಾಗಿ ನಾವು ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಇನ್ನೊಂದು ಕುಟುಂಬಕ್ಕೆ ಕಳಿಸಿರ್ತೇವೆ. ಆ ಕುಟುಂಬದ ಸದಸ್ಯಳಾಗ್ತಾಳೆ ಅವಳು. ಈ ಕುಟುಂಬದ ಮೇಲೆ ಅವಳಿಗೆ ಅಧಿಕಾರ ಇಲ್ಲ ಅಂತೇಳಿ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಬೇರೆ ಎಲ್ಲಾ ದಾನದಲ್ಲಿ ದತ್ತಂ ನ ಮಮ್ಮ ಅಂತ ಹೇಳುತ್ತೆ. ಇದನ್ನು ನಾನು ಕೊಟ್ಟಿದ್ದೇನೆ, ನಮ್ಮಮ್ಮ ಇನ್ನು ಮುಂದೆ ಇದ್ರ ಮೇಲೆ ನನಗೆ ಅಧಿಕಾರ ಇಲ್ಲ ಅಂತ ಹೇಳಿ ಎಲ್ಲಾ ದಾನಗಳಲ್ಲಿ ಬರುತ್ತೆ. ಕನ್ಯಾದಾನದಲ್ಲಿ ಮಾತ್ರ ಬರಲ್ಲ. ವಿಷ್ಣವೆ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಸುರಲೋಕ ಜಿಗೀಷೆಯಾಳು ಕನ್ಯಾದಾನ ಮಾಡಿದ ನಂತರದಲ್ಲೇ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಹೇಳಿ ಕನ್ಯಾದಾನ ಅಂತ ಹೇಳಿ ಕೊಟ್ಟಾಗ ನಮ್ಮಮ್ಮ ಅಂತ ಬರಲ್ಲ. ಅಂದ್ರೆ ಕನ್ಯಾದಾನ ಮಾಡಿದ ಹೇಳಿಕೆಯಿಂದ, ಮಗಳನ್ನ ಮದುವೆ ಮಾಡಿ ಕೊಟ್ಟ ಹೇಳಿಕೆಯಿಂದ ಅಪ್ಪ ಅಮ್ಮಂಗೆ ಅವಳ ಮೇಲೆ ಅಧಿಕಾರ ಇಲ್ಲ ಅಥವಾ ಋಣ ಇಲ್ಲ ಅನ್ನೋ ಅರ್ಥ ಬರೋದೇ ಇಲ್ಲ. ಶಾಸ್ತ್ರದಲ್ಲಿ ಅದನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ.
ಹಾಗಾಗಿ ಹೆಣ್ಣು ಮಕ್ಕಳಿಗೂ ಅಧಿಕಾರ, ಮನೆ ಆಸ್ತಿ ಮೇಲೆ ಅಪ್ಪ ಅಮ್ಮನ ಮೇಲೆ ಅಧಿಕಾರ ಅಷ್ಟೇ ಅಲ್ಲ, ಇದರಲ್ಲೂ ಅಧಿಕಾರ ಖಂಡಿತ ಇರ್ತದೆ, ಇಲ್ಲ ಅಂತಲ್ಲ. ಆದರೆ ಆಕೆ ಇನ್ನೊಂದು ಕುಟುಂಬಕ್ಕೆ ಸೇರಿದವಳು, ಆ ಕುಟುಂಬಕ್ಕೆ ಪ್ರಜೋತ್ಪತ್ತಿಯನ್ನು ಮಾಡಿಕೊಟ್ಟ ನಂತರದಲ್ಲಿ ಆಕೆಯ ಜವಾಬ್ದಾರಿ ಆ ಕುಟುಂಬದ ಮೇಲೆ ಹೆಚ್ಚಾಗ್ತದೆಯೇ ಹೊರತು ತವರು ಮನೆ ಮೇಲೆ ಆ ಮಟ್ಟದಲ್ಲಿ ಇರೋದಿಲ್ಲ. ಅಧಿಕಾರ ಇದೆ, ಜವಾಬ್ದಾರಿ ಇರೋದಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಹಾಗಂತ ಇವತ್ತು ಎಷ್ಟೋ ಮನೆಗಳಲ್ಲಿ ಗಂಡು ಮಕ್ಕಳು ಜವಾಬ್ದಾರಿ ವಹಿಸೋದೇ ಇಲ್ಲ, ಅಪ್ಪ ಅಮ್ಮನ ನೋಡೋದೇ ಇಲ್ಲ, ಎಲ್ಲೋ ಅಮೆರಿಕದಲ್ಲೋ ಆಸ್ಟ್ರೇಲಿಯಾದಲ್ಲೋ ಎಲ್ಲೋ ಹೋಗಿ ಕೂತಿರ್ತಾರೆ ಜೀವನೋಪಾಯಕ್ಕೋಸ್ಕರ. ಯಾರೋ ಒಬ್ರು, ಈಗ ನಾನು ನನ್ನ ತಂದೆಯ ಅಂತ್ಯಕ್ರಿಯೆ ಮಾಡಿದಾಗ ಮೆಸೇಜ್ ಹಾಕಿ ಸುಮಾರು ಜನ ಗಂಡು ಮಕ್ಳು ಇಲ್ದಿರೋರು ಬಹಳ ತೃಪ್ತಿಯಿಂದ ಮೆಸೇಜ್ ಹಾಕಿ ಕಳಿಸಿದ್ರು ನನಗೆ. ಅದರ ಜೊತೆಗೆ ಇನ್ನು ಕೆಲವು ಹೆಣ್ಮಕ್ಳು ಹೇಳ್ಕೊಂಡಂಥದ್ದು ಏನಂದರೆ, ಸಂಬಂಧನೇ ಇಲ್ಲ ನನಗೆ ಅಪ್ಪ ಅಮ್ಮನಿಗೆ ಅಂತ ಬಹುದೂರ ಇದ್ದಂತಹ ವ್ಯಕ್ತಿಯನ್ನು ಕೈಕಾಲು ಹಿಡಿದು ಕರ್ಕೊಂಡು ಬಂದರು. ನನ್ನ ತಂದೆ ಸಾಯೋವರೆಗೂ ನಾನು ಕಷ್ಟಪಟ್ಟು ನೋಡಿಕೊಂಡೆ, ಆದರೆ ನಮಗೆ ಅಲ್ಲಿ ಅಧಿಕಾರನೇ ಇಲ್ಲ ಅಂತ್ಯಕ್ರಿಯೆ ಮಾಡೋದಕ್ಕೆ. ಅವನು ಬಹಳ ತುಚ್ಛವಾಗಿ ನನ್ನ ತಂದೆ ತಾಯಿ ಬಗ್ಗೆ ಮಾತಾಡ್ತಿದ್ದವನು ಕೈಕಾಲು ಹಿಡಿದು ಕರ್ಕೊಂಬಂದು ಅಂತ್ಯಕ್ರಿಯೆ ಮಾಡೋವಂಥದ್ದು ಇದು ಎಂತ ಅಗತ್ಯ ಇದೆ? ನಾನು ಕೇಳೋದು ಒಂದೇ ಪ್ರಶ್ನೆ, ಯಾವ ವ್ಯಕ್ತಿ ಜೀವಿತಾವಧಿಯಲ್ಲಿ ಆ ವ್ಯಕ್ತಿಗೆ ಒಂದು ಲೋಟ ನೀರು ಕೊಡಲಿಲ್ಲ, ಅವನು ಬದುಕಿದ್ದಂಥ ಸಂದರ್ಭದಲ್ಲಿ ಒಂದು ದಿನ ಹೋಗಿ ಅವನ ಜೊತೆ ಕೂತು ಪ್ರೀತಿಯಿಂದ ವಿಶ್ವಾಸದಿಂದ ಅವನ ಜೊತೆ ನಡ್ಕೊಳ್ಳಿಲ್ಲ, ಅವನು ಸತ್ತ ಮೇಲೆ ಬಂದು ಅವನಿಗೆ ಪಿಂಡ ಇಟ್ಟೆ 16 ಜನರಿಗೆ ಊಟ ಹಾಕಿದ, ಏನು ಬಂತು ಉಪಯೋಗ? ಅದೆಲ್ಲ ಸುಮ್ಮನೆ ವೇಸ್ಟ್. ನಿಮಗೆ ಭಾವನಾತ್ಮಕವಾದ ಸಂಬಂಧವೇ ಇಲ್ಲದೆ ಇರೋ ವ್ಯಕ್ತಿಗಳಿಗೆ ಕರ್ಮ ಮಾಡಿದ್ರು ಒಂದೇ, ಬಿಟ್ರು ಒಂದೇ. ಆದ್ರೆ ಅವರ ತಂದೆ ಹೇಳಿದ್ರಂತೆ, ನೀನೇ ಮಾಡಬೇಕು, ನನಗೆ ಅವನ ಕೈಲಿ ದಯಮಾಡಿ ಮಾಡಿಸ್ಬೇಡಿ ಅಂತ. ಅಷ್ಟಿದ್ದಾಗ ನಿಮ್ಮ ತಂದೆಯವ್ರ ಕರ್ಮ ನೀವು ಮಾಡಿದಾಗ ನಾನೇನು ಹೇಳಿದ್ದೆ ನಿಮಗೆ ನೆನ್ಪು ಮಾಡ್ಕೊಳ್ಳಿ. ಕಂಗ್ರ್ಯಾಚುಲೇಷನ್ಸ್ ದಿವ್ಯಾ, ಭಾಳ ಒಳ್ಳೆ ಕೆಲಸ ಮಾಡಿದ್ರಿ, ನಂಗೆ ತುಂಬ ಖುಷಿ ಆಯಿತು ಅಂತ ಹೇಳಿದ್ದೆ. ಶಾಸ್ತ್ರೀಯವಾಗಿ, ಶಾಸ್ತ್ರಜ್ಞನಾಗಿ, ಶಾಸ್ತ್ರವನ್ನು ಓದಿದವನಾಗಿ, ತಿಳ್ಕೊಂಡವನಾಗಿ ಬೇರೆಯವರಿಗೆಲ್ಲ ಉಪದೇಶ ಮಾಡೋದಾಗ ಹಾಗೆ ನಿಮಗೆ ನಾನು ಬೈಬೇಕಿತ್ತಲ್ವ? ಮಾತಿಗೆ ಹೇಳಿದ್ದು ನಾನು ಒಂದು ತುಂಬ ಖುಷಿ ಆಯಿತು ದಿವ್ಯಾ ನೀವು ಮಾಡಿದ್ದು ನನಗೆ ಅಂತೇಳಿ ನಾನು ನಿಮ್ಮನ್ನು ಎಷ್ಟು ಅವತ್ತು ಅಪ್ರಿಷಿಯೇಟ್ ಮಾಡಿದೆ. ಕಾರಣ ಇಷ್ಟೇ, ಅಭಿಮಾನ, ಭಾವನೆ ಮತ್ತು ವಾತ್ಸಲ್ಯ, ತಂದೆ ತಾಯಿಗಳ ಮೇಲೆ ಆಪ್ಯಾಯತೆ, ಇದೆಲ್ಲ ಇಟ್ಕೊಂಡಿರ್ತಕ್ಕಂಥ ಹೆಣ್ಣು ಮಗಳು ಮಾಡಿದರೂ ಕೂಡ ಆ ದೇಹ ಬಿಟ್ಟು ಹೋಗಿರ್ತಕ್ಕಂಥ ಜೀವಕ್ಕೆ ಖಂಡಿತವಾಗಲೂ ಸಂತುಷ್ಟಿ, ಸಂತೃಪ್ತಿ, ಪ್ರೀತಿ, ವಿಶ್ವಾಸ ಇದೆಲ್ಲದರ ಜೊತೆಯಲ್ಲಿ ತುಂಬ ಸಮಾಧಾನ ಕೂಡ ಆ ಜೀವಕ್ಕೆ ಸಿಕ್ಕತ್ತೆ. ಹಾಗಾಗಿ ಭಾವನೆಯೇ ಇಲ್ಲದೆ ಇರತಕ್ಕಂಥ ಯಾವನೋ ಒಬ್ಬ ಮಗ ಏನೂ ಆ ಒಂದು ತೀರೋಗಿರೋ ವ್ಯಕ್ತಿಯ ಮೇಲೆ ಯಾವ ಒಂದು ಬಾಂಧವ್ಯವೂ ಇಲ್ಲದ ಆ ವ್ಯಕ್ತಿಯ ಕೈಯಿಂದ ಮಾಡಿಸೋದಕ್ಕಿಂತ ಬಾಂಧವ್ಯ ಇರುವ ಇನ್ನೊಬ್ಬ ವ್ಯಕ್ತಿಯ ಕೈಯಿಂದ ಮಾಡಿಸೋದೇ ಸರಿ. ಅದು ಗಂಡು ಅಥವಾ ಹೆಣ್ಣು ಖಂಡಿತ ಗ್ರಾಹ್ಯ ಅಲ್ಲ. ಬಹುಶಃ ಇವತ್ತಿನ ನಮ್ಮ ಈ ಆಚಾರ ವಿಚಾರ ವಿಭಾಗದಲ್ಲಿ ಗಂಡು ಸಂತಾನವಿಲ್ಲದಂತಹ ಪೋಷಕರಿಗೆ ಒಂದು ರೀತಿ ಮನಸ್ಸಿಗೆ ತೃಪ್ತಿ ಸಿಕ್ಕಿರತ್ತೆ ಅಂತ ಭಾವಿಸ್ತೇನೆ. ಗುರುಗಳು ಹೇಳಿದ ಹಾಗೆ ಯಾವಾಗಲೂ ಹೇಳ್ತಿರ್ತಾರೆ ಅವರು, ಬದಲಾವಣೆ ಜಗದ ನಿಯಮ. ವಿಚಾರ ಹೇಳ್ತೀನಿ, ಬದಲಾವಣೆ ಜಗದ ನಿಯಮ ಅನ್ನೋದ್ರ ಜೊತೆಯಲ್ಲಿ ಬಹಳ ಮುಖ್ಯವಾದ್ದು ಇನ್ನೊಂದು ಹೇಳ್ತೀನಿ. ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯವು ವ್ಯವಸ್ಥಿತವು. ಶಾಸ್ತೀತಿ ಶಾಸ್ತ್ರ. ಶಾಸ್ತ್ರ ಅಂತಕ್ಕಂಥದ್ದು ಸಮಾಜದ ಜೀವನಗಳ ಅಭಿವೃದ್ಧಿಗೆ ಮತ್ತು ಐಕ್ಯತೆಗೆ ಮತ್ತು ಉನ್ನತಿಗಾಗಿ ಇರತಕ್ಕಂತಹ ವ್ಯವಸ್ಥೆಯೇ ಹೊರತು ಅಪ್ಪನೆಟ್ಟ ಆಲದ ಮರ ಅಂತ ನೇಣು ಹಾಕೊಳ್ಳಿಕ್ಕಾಗಿರೋದಲ್ಲ. ಕಾಲಕ್ಕೆ ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗ್ತದೆ. ಆ ಬದಲಾವಣೆಗಳನ್ನು ಮಾಡಿಕೊಳ್ಳೋ ಸಂದರ್ಭದಲ್ಲಿ ನಾವೇ ತೀರ್ಮಾನ ಮಾಡಿ ನಾವೇ ಬದಲಾವಣೆ ಮಾಡಿಕೊಳ್ಳೋ ಪರಿಸ್ಥಿತಿ ಇದ್ರೆ ಖಂಡಿತ ಮಾಡ್ಕೊಳ್ಬಹುದು. ಆದರೆ ಆತ್ಮನಃ ಪ್ರತಿಕೂಲಾನಿ ಪರೇಶಾನ್ನ ಸಮಾಚರೇತ್. ನೀನು ಮಾಡಿದಂತಹ ಕ್ರಿಯೆ, ಕರ್ಮ ಅಂತಕ್ಕಂಥದ್ದು ಇನ್ನೊಬ್ಬರಿಗೆ ತೊಂದರೆಯಾಗದೆ ಇರತಕ್ಕಂಥ ರೀತಿಯಲ್ಲಿ ಇರಬೇಕು. ಬದಲಾವಣೆ ತಪ್ಪಿಲ್ಲ, ಇನ್ನೊಬ್ಬರಿಗೆ ಅದು ತೊಂದರೆ ಕೊಡುವಂಥದ್ದಾಗಿರಬಾರ್ದು ಬದಲಾವಣೆ. ಗುರುಗಳೇ, ದೋಷ ಪರಿಹಾರ ವಿಭಾಗದಲ್ಲಿ ನೀವು ಗಯಾ ಬಗ್ಗೆ ಹೇಳ್ತಿದ್ರಿ. ಹೌದು. ಸೊ ಮಾತೃಗಯ ಅಂತ ಪ್ರಾರಂಭ ಮಾಡಿದ್ರಿ ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ. ಹಾಗಾಗಿ ಎರಡೂ ಪಿತೃಗಯ, ಮಾತೃಗಯ ಎರಡೂ ಕುರಿತಾಗಿ ಇವತ್ತು ದೋಷ ಪರಿಹಾರ ಏನ್ ಮಾಡ್ಕೊಳ್ಬಹುದು ಎರಡೂ ಕ್ಷೇತ್ರಕ್ಕೆ ಹೋಗಿ ತಿಳಿಸಿ ಗುರುಗಳೇ. ಮೊದಲನೇದಾಗಿ ಬಿಹಾರದಲ್ಲಿರ್ತಕ್ಕಂಥ ಗಯಾದ ಬಗ್ಗೆ ನೋಡೋಣ. ವಿಷ್ಣುಪಾದದಲ್ಲಿ ಶ್ರಾದ್ದವನ್ನು ಮಾಡುವುದರಿಂದ ತೀರ್ ಹೋಗಿರತಕ್ಕಂಥ ವ್ಯಕ್ತಿಗಳಿಗೆ ಸದ್ಗತಿ ಉಂಟಾಗ್ತದೆ ಅಂತಕ್ಕಂಥದ್ದು ಮೊದಲನೇ ಕಾನ್ಸೆಪ್ಟ್. ಇದನ್ನು ಎರಡು ಕಾರಣದಿಂದ ನೋಡಬೇಕು. ಗಯಾದಲ್ಲಿ ಯಾಕೆ ಶ್ರಾದ್ದ ಮಾಡಬೇಕು ಅಂತಂದರೆ, ಎಷ್ಟೋ ಸಂದರ್ಭ ನಮ್ಮ ಮನೆಯಲ್ಲಿ ಯಾರೋ ಹಿರಿಯರು ಕಳೆದು ಹೋಗಿರ್ತಾರೆ.
ಶಾಸ್ತ್ರ ಏನು ಹೇಳ್ತದೆ? ಒಬ್ಬ ವ್ಯಕ್ತಿಗೆ 40 ವರ್ಷಕ್ಕಿಂತಲೂ ಕಡಿಮೆ ವಯಸ್ಸಾಗಿದ್ದ ಪಕ್ಷದಲ್ಲಿ ಒಬ್ಬ ವ್ಯಕ್ತಿ ಆಯಸ್ಸಿನ ಪ್ರಮಾಣ 120 ವರ್ಷ ಅಂತ ಲೆಕ್ಕ. ಇದರಲ್ಲಿ 3ನೇ ಒಂದು ಭಾಗ ಅಂದರೆ 40 ವರ್ಷ ವಯಸ್ಸಿನ ಒಳಗಿನವರು ಮನೆಯಿಂದ ಹೊರಗೆ ಹೋಗಿದ್ರೆ, ಮನೆ ಬಿಟ್ಟು ಹೋಗಿದ್ರೆ, ಕಳೆದು ಹೋಗಿದ್ರೆ ಇತ್ಯಾದಿ ಪ್ರಸಂಗದಲ್ಲಿ ಏನು ಮಾಡಬೇಕು ಅಂತ ಹೇಳ್ತದೆ ಶಾಸ್ತ್ರ ಅಂದರೆ 12 ವರ್ಷಗಳ ಕಾಲ ಮತ್ತು 14 ವರ್ಷಗಳ ಕಾಲ ಅಂತ 2 ಕಾನ್ಸೆಪ್ಟ್ ಇದೆ ಇದರಲ್ಲಿ. 40 ವರ್ಷದ ಒಳಗಿನವರು ಕಳೆದು ಹೋಗಿದ್ರೆ 14 ವರ್ಷಗಳ ಕಾಲ ಅವರಿಗೋಸ್ಕರ ಕಾಯಬೇಕು ಬರಲಿ ಅಂತ. ಬರದೇ ಇದ್ದ ಪಕ್ಷದಲ್ಲಿ ಅವರ ಶ್ರಾದ್ದಾದಿಗಳನ್ನು ಮಾಡಬೇಕು. ಯಾವಾಗ 40 ವರ್ಷದ ಒಳಗಿನವರು ಕಳೆದು ಹೋಗಿ 14 ವರ್ಷಗಳು ಸಂದಿದ್ದಾರೆ. ಅದಿಲ್ಲ 40 ವರ್ಷ ದಾಟದವರು ಕಳೆದು ಹೋಗಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಆಗ 12 ವರ್ಷಗಳ ಕಾಲವನ್ನು ಕಾಯಬೇಕು. 12 ವರ್ಷ ದಾಟಿದೆ ಅಂತ ಆದರೆ ಅವರಿಗೆ ಶ್ರಾದ್ದಗಳನ್ನು ಮಾಡಬೇಕು, ಅಥವಾ ಅವರ ಒಂದು ಔರ್ಧ್ವ ದೈಹಿಕ ಸಂಸ್ಕಾರ ಅಂತೇಳಿ ಹೇಳ್ತಾರೆ, ಇದನ್ನು ಮಾಡಬೇಕು ಅಂತ ಹೇಳುತ್ತೆ. ಕಾರಣ ಏನು ಅಂದರೆ ಹಾಗೆ ಆ ಒಂದು ಶ್ರಾದ್ದವನ್ನು ಗಯಾದಲ್ಲಿ ಮಾಡಬೇಕು ಅಂತ ವಿಷ್ಣುಪಾದ ಇದೆ ಅಂತೇಳಿ. ಯಾಕೆ ಅಂತಂದರೆ ಆ ವ್ಯಕ್ತಿಗಳು ತೀರಿ ಹೋಗಿದ್ದ ಪಕ್ಷದಲ್ಲಿ ಅವರಿಗೆ ಸದ್ಗತಿಗೆ ಸಂಬಂಧಪಟ್ಟತಕ್ಕಂತಹ ಒಂದು ವ್ಯವಸ್ಥೆ ಏನಿದೆಯಲ್ಲ, ಈ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ದೇವತಾ ಚೈತನ್ಯಗಳು ಉಂಟು. ನಮ್ಮಲ್ಲಿ ಅನೇಕರು ಏನು ಅಂದ್ಕೊಂಡಿದ್ದಾರೆ ಗೊತ್ತಾ? ಶ್ರಾದ್ದವನ್ನು ಮಾಡೋದು ಸತ್ತವರಿಗಾಗಿ ಅಂತ. ಸತ್ತವರಿಗಾಗಿ ಮಾಡೋದಲ್ಲ ಅದು. ಸತ್ತವರ ಆ ಜೀವ ಚೈತನ್ಯ ಅಥವಾ ಜೀವಾತ್ಮ ಅಥವಾ ಪ್ರಾಣ ಅಂತ ಹೇಳಿ ಏನಿದೆಯಲ್ಲ, ಪ್ರಾಣಶಕ್ತಿ ಅಂತ ಏನಿದೆಯಲ್ಲ, ಅದಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ದೇವತಾ ರೂಪಗಳಿದ್ದಾವೆ. ಅದನ್ನು ಪಿತೃಗಳು ಅಂತ ಕರೀತಾರೆ. ಪಿತೃಲೋಕ ಅಂತಲೇ ಇದೆ. ಪಿತೃ ಅಂತಂದ್ರೆ ಆ ಕೇವಲ ಅಪ್ಪ ಅಮ್ಮ ಅಂತ ಅಷ್ಟೇ ಅರ್ಥ ಅಲ್ಲ. ಮಾತಾ ಪಿತೃ ಅಂದ್ರೆ ಆ ಪಿತೃಗಣಗಳು ಅಂತೇಳಿ, ಆ ಪಿತೃಗಣ ದೇವತೆಗಳು ಅಂತೇಳಿ, ವಸುರೂಪಗಳು, ರುದ್ರ ರೂಪಗಳು, ಆದಿತ್ಯ ರೂಪಗಳು ಅಂಥೇಳಿ 3 ರೀತಿ ಇದೆ ಅದರಲ್ಲಿ. ಅಜ್ಜ ಮುತ್ತಜ್ಜ ಹೀಗೆ, ಅಪ್ಪ ಅಜ್ಜ ಮುತ್ತಜ್ಜ, ಅಮ್ಮ ಅಜ್ಜಿ ಮುತ್ತಜ್ಜಿ ಹೀಗೆ. ಅದಕ್ಕೆ ಪಿತೃಪಿತಾಮಹ ಪ್ರಪಿತಾಮಹ ಅಂತ ಹೇಳ್ತಾರೆ, ವಸುರುದ್ರ ಆದಿತ್ಯ ಅಂತ ಹೇಳ್ತಾರೆ. ಇದೆಲ್ಲ ಪಿತೃಗಣಗಳು ಅಂತ, ದೇವತಾ ರೂಪಗಳು ಇವು. ಈ ದೇವತಾ ರೂಪಗಳು ಜೀವಾತ್ಮರಿಗೆ ಅವರ ಆ ಒಂದು ಮಾರ್ಗ ಏನಿದೆಯಲ್ಲ, ಆ ಮಾರ್ಗದಲ್ಲಿ ಅವರನ್ನು ನಿರ್ವಹಣೆ ಮಾಡ್ತಕ್ಕಂಥ ಚೈತನ್ಯಗಳು ಅಂತ. ಜೀವನ ಅನ್ನುವಂಥದ್ದು ನಿರಂತರ ಪ್ರಯಾಣ, ಅದು ನಿರಂತರವಾಗಿರ್ತಕ್ಕಂಥ ಒಂದು ಪ್ರಯಾಣ. ಅದು ಜೀವ ದೇಹದಲ್ಲಿದ್ದಾಗಲೂ ಪ್ರಯಾಣ ಇದೆ, ದೇಹವನ್ನು ಬಿಟ್ಟಾಗಲೂ ಪ್ರಯಾಣ ಇದೆ. ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ದೇಹದ ಒಳಗಡೆ ಇದ್ದಾಗ ಅದು ದೇಹವೇ ಪ್ರಯಾಣ ಮಾಡ್ತದೆ, ದೇಹವನ್ನು ಬಿಟ್ಟಾಗ ಜೀವದ ಪ್ರಯಾಣ ಇದ್ದೇ ಇರ್ತದೆ. ಅಂಥ ಒಂದು ಪ್ರಯಾಣವನ್ನು ಹೋಗಿರತಕ್ಕಂತಹ ಜೀವಗಳ ನಿರ್ವಹಣೆಯನ್ನು ಮಾಡತಕ್ಕಂಥ ವಸುರುದ್ರ ಆದಿತ್ಯಾದಿ ರೂಪಗಳಿಗೆ ಪೂಜೆಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದನ್ನು ಶ್ರಾದ್ದ ಅಂತ ಹೇಳ್ತೇವೆ. ಶ್ರತ್ ಧಾರಣಂ ಅಂತ, ಕಷ್ಟಪಟ್ಟಾದರೂ ಆಚರಣೆ ಮಾಡ್ತಕ್ಕಂಥದ್ದು, ಶ್ರದ್ಧೆಯಿಂದ ಆಚರಣೆ ಮಾಡ್ತಕ್ಕಂಥದ್ದು ಅಂತ ಅರ್ಥ. ಹಾಗಾಗಿ ಈ ಒಂದು ಶ್ರಾದ್ದವನ್ನು ಆ ಒಂದು ಬಿಹಾರದಲ್ಲಿರ್ತಕ್ಕಂಥ ಗಯಾದಲ್ಲಿ ಮಾಡಿದಾಗ ಆ ಒಂದು ಪಿತೃ ದೇವತೆಗಳಿಗೆ ಸಂತುಷ್ಟಿಯಾಗಿ ಜೀವ ಬಿಟ್ಟಿರ್ತಕ್ಕಂಥ ನಮ್ಮ ಹಿಂದಿನವರೆಗೆ ಪೂರ್ವಜರಿಗೆ ಒಂದು ಸದ್ಗತಿಯಾಗುವಂತೆ ಅವರು ವ್ಯವಸ್ಥೆ ಮಾಡ್ತಾರೆ ಅಂತಕ್ಕಂಥದ್ದು ಒಂದು. ಇನ್ನೊಂದು ಮಾತೃಗಯಾಕ್ಕೆ ಬರೋಣ. ಪಶ್ಚಿಮ ಭಾರತದಲ್ಲಿ ಗುಜರಾತ್ನ ಅಹಮದಾಬಾದ್ ಸಮೀಪದಲ್ಲಿರ್ತಕ್ಕಂಥ ಮಾತೃಗಯ ಅಂತಕ್ಕಂಥದ್ದು ಏನಿದೆ, ಇಲ್ಲಿ ಒಟ್ಟು 16 ಪಿಂಡಗಳನ್ನು ಹಾಕಿಸ್ತಾರೆ ತಾಯಿ ಅಜ್ಜಿ ಮುತ್ತಜ್ಜಿಯರಿಗೆ. ಅಲ್ಲಿ ಶ್ರಾದ್ದವನ್ನು ಮಾತೃಶ್ರಾದ್ದ ಅಂತ ಮಾಡ್ತಾರೆ. ಬಹಳ ಬಹಳ ಮಾರ್ಮಿಕವಾಗಿ, ತುಂಬ ಅಂದರೆ ಬಹುಶಃ ಅಂತಃಕರಣ ಮನಸ್ಸು ಅಂತ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಕಣ್ಣಲ್ಲಿ ನೀರು ಬರುತ್ತೆ ಅಲ್ಲಿ ಪಿಂಡಾದಿಗಳನ್ನು ಪ್ರದಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಯಾಕೆ ಅಂತಂದರೆ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಆ ಒಂದು ಪಿಂಡವನ್ನು ಇಡುವಾಗ ಆ ಗರ್ಭಧಾರಣೆಯಾದಲ್ಲಿಂದ ಹಿಡಿದು ತಿಳುವಳಿಕೆ ಬರುವಲ್ಲಿವರೆಗೆ ಸಂಬಂಧಪಟ್ಟು ಆ ಮಗು ಏನೇನು ಚರ್ಯೆಯನ್ನು ಮಾಡ್ತದೆ ತಾಯಿಗೆ, ಆಕೆ ಅದನ್ನೆಲ್ಲ ಸಂತೋಷಿಸ್ತಾಳೆ. ತಾನು ಗರ್ಭದಲ್ಲಿದ್ದಾಗ ನಿನಗೆ ಆಹಾರ ಸೇರ್ತಿಲ್ಲ, ವಾಂತಿ ಬರ್ತಿತ್ತು, ಹೊಟ್ಟೆ ಭಾರ ಆಯಿತು, ನಿನ್ನ ರೂಪ ಅಂತಕ್ಕಂಥದ್ದು ವಿರೂಪವಾಯಿತು, ನಿನ್ನ ಶರೀರದಲ್ಲಿ ಚರ್ಮ ಸುಕ್ಕಾಯಿತು, ಚರ್ಮ ಜೋತಾಡುವಂತೆ ಆಯಿತು, ಹೀಗೆ ಅನೇಕ ರೀತಿಯಲ್ಲಿ ನಾನು ನಿನಗೆ ಹಿಂಸೆಯನ್ನು ಕೊಟ್ಟೆ, ಇದೆಲ್ಲವನ್ನು ಸಹಿಸಿಕೊಂಡು ನೀನು ನನ್ನನ್ನು ಪಾಲನೆ ಮಾಡಿದೆ ಹೇಳಿ ಕೃತಜ್ಞತಾ ಸಮರ್ಪಣೆಯಾಗಿ ಕೊಡ್ತಕ್ಕಂಥದ್ದು. ಹಾಗಾಗಿ ಮಾತೃಗಯಾದಲ್ಲಿ ಈ ತಾಯಿಯ ಋಣ ತೀರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಹೇಳ್ತಾರೆ. ಆದರೆ ಮಾತೃಗಯಾದಲ್ಲಿ ಶ್ರಾದ್ದ ಮಾಡಿದಂತಹ ವ್ಯಕ್ತಿಗೆ ತಾಯಿಯ ಋಣದ ಭಾರ ಕಡಿಮೆ ಆಗ್ತದೆ. ಋಣ ತೀರಿಸೋದಲ್ಲ, ಅಪ್ಪನ ಋಣವನ್ನೂ ತೀರಿಸ್ಲಿಕ್ಕಾಗೋದಿಲ್ಲ, ಅಮ್ಮನ ಋಣವನ್ನು ತೀರಿಸ್ಲಿಕ್ಕೆ ಆಗೋದಿಲ್ಲ, ಅದೆಲ್ಲ ಸುಳ್ಳೆ. ಋಣವನ್ನು ತೀರಿಸೋದು ಅಂದರೆ ಹೇಗೆ ಅಂದರೆ ಅವರನ್ನು ನಾವು ವಾತ್ಸಲ್ಯದಿಂದ
ಅಂದರೆ ನಾವು ಅವರನ್ನು ವಾತ್ಸಲ್ಯದಿಂದ, ಅಭಿಮಾನದಿಂದ, ಒಂದು ಪ್ರೀತಿಯಿಂದ ನಾವು ಅವರನ್ನು ಸ್ಮರಣೆ ಮಾಡಬೇಕು. ಅವರು ನಮಗೆ ಮಾಡಿರ್ತಕ್ಕಂಥ ಎಲ್ಲ ಉಪಕಾರಗಳನ್ನು, ಉಪಕಾರ ಅಂತ ಮಾಡಿರೋದಿಲ್ಲ, ಅವ್ರ ಕರ್ತವ್ಯ ಅಂತಲೇ ಮಾಡಿರ್ತಾರೆ. ಹಾಗಾಗಿ ಪ್ರೀತಿ ಆಪ್ಯಾಯತೆಯಿಂದಲೇ ಮಾಡಿರ್ತಾರೆ. ಆ ಒಂದು ವಾತ್ಸಲ್ಯವನ್ನು ನಾವು ಅವರು ತೀರೋದ ಮೇಲೂ ಆನಂದಿಸಬೇಕು, ಅದನ್ನು ನಾವು ಖುಷಿ ಪಡಬೇಕು. ಇಂತಹ ತಂದೆ ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೊಂಡ, ಇಷ್ಟು ಪ್ರೀತಿಯಿಂದ ನೋಡ್ಕೊಂಡ, ಅವನಿಗೆ ಆ ಒಂದು ಪ್ರೀತಿ ನಾವು ಮನಃಪೂರ್ವಕವಾಗಿ ಆ ಪ್ರೀತಿಯನ್ನು ಅವನಿಗೆ ಕೊಟ್ಟಾಗಲೇನೆ ಆ ಋಣ ಸಂದಾಯವಾಗೋದೇ ಹೊರತು ಶ್ರಾದ್ದ ಮಾಡಿದರೆ ಸಂದಾಯ ಆಗುವಂಥದ್ದು ಅಲ್ಲ. ಶ್ರಾದ್ದ ಮಾಡುವ ಉದ್ದೇಶ ಏನು ಅಂದರೆ ಋಣ ಭಾರವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನ, ಜೊತೆಯಲ್ಲಿ ತೀರಿ ಹೋಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸದ್ಗತಿಯಾಗಲಿ ಅಂತ ದೇವತಾ ಚೈತನ್ಯಗಳನ್ನು ಪೂಜಿಸ್ತಕ್ಕಂಥ ಒಂದು ಕ್ರಮ. ಇದನ್ನು ಎರಡೂ ಕಡೆ ಗಯಾದಲ್ಲೂ ಸಹ ಮಾಡಲಿಕ್ಕೆ ಅವಕಾಶ ಉಂಟು. ಇಲ್ಲಿ ಕರ್ದಮ ಪ್ರಜಾಪತಿ ಮತ್ತು ದೇವಹೂತಿಯರ ಮಗನಾಗಿ ಬಂದಿರತಕ್ಕಂತಹ ಕಪಿಲ ವಾಸುದೇವ, ಅವನು ಭಾಗವತ ಮಹಾಪುರಾಣದಲ್ಲಿರೋ ಪ್ರಕಾರ ಯೋಚನೆ ಮಾಡಿದಾಗ ಆ ಒಂದು ಮಾತೃಗಯಾ ಕ್ಷೇತ್ರದಲ್ಲಿ ಈ ಒಂದು ಮಾತೃಕಾ ಶ್ರಾದ್ದವನ್ನು ಶಾಸ್ತ್ರೋಕ್ತವಾಗಿ ಯಾರು ಸಲ್ಲಿಸಿ ಬರ್ತಾನೆ, ಆತನಿಗೆ ಏನಾದರೂ ಆಕಸ್ಮಿಕವಾಗಿ ಇವನ ತಪ್ಪಿನಿಂದ ಅಲ್ಲ. ನೋಡಿ, ಅರ್ಥ ಮಾಡ್ಕೋಬೇಕು. ತಂದೆ ತಾಯಿಗಳಿಗೆ ನಾವು ಉದ್ದೇಶಪಟ್ಟು ದ್ರೋಹ ಮಾಡಿದ್ದರೆ, ಉದ್ದೇಶಪಟ್ಟು ನಮ್ಮಿಂದ ಅವರಿಗೆ ನೋವು ತೊಂದರೆಗಳಾಗಿದ್ದರೆ, ಅದು ಯಾವ ಕಾರಣಕ್ಕೂ ಗಯಾದಲ್ಲಿ ಮಾಡಲಿ, ಮಾತ್ರ ಗಯಾದಲ್ಲಿ ಮಾಡಲಿ, ಬದರಿಯಲ್ಲಿ ಹೋಗಿ ಬ್ರಹ್ಮಕಪಾಲದಲ್ಲಿ ಶ್ರಾದ್ದ ಮಾಡಲಿ, ಎಲ್ಲಿ ಮಾಡಿದರೂ ಕೂಡ ಅದು ದೋಷ ಪರಿಹಾರ ಆಗೋದೇ ಇಲ್ಲ. ಉದ್ದೇಶಪೂರ್ವಕವಾಗಿ ತಂದೆ ತಾಯಿಗಳೇ ನೋವನ್ನು ಮಾಡಿದ್ದಾರೆ, ತಿಳುವಳಿಕೆ ಇಲ್ಲದೆ ಅಚಾತುರ್ಯದಿಂದ ಆಕಸ್ಮಿಕವಾಗಿ ಯಾವುದೋ ಒಂದು ಕಾಲದಲ್ಲಿ ಅನಿರೀಕ್ಷಿತವಾಗಿ ನಮ್ಮಿಂದ ಅಂಥದ್ದೇನಾದರೂ ಒಂದು ನೋವೋ ತೊಂದರೆಯೋ ಆಗಿದ್ದರೆ, ಅದು ನಾವು ಸುಮ್ಮನೆ ಹೋಗಿ ಸರೆಂಡರ್ ಆಗಿ ಕೈ ಮುಗಿದು ತಪ್ಪಾಯಿತು ಅಂತ ಕೇಳಿದ್ರೂ ಕೂಡ ಸದ್ಗತಿ ಅಂತಕ್ಕಂಥದ್ದು ಅವರಿಗೂ ಆಗುತ್ತೆ, ಅವರ ಆಶೀರ್ವಾದ ಅಂತಕ್ಕಂಥದ್ದು ನಮಗೂ ಸಿಕ್ಕತ್ತೆ. ಇದನ್ನು ಬಿಟ್ಟು ನೀವು ಗಯಾಶ್ರಾದ್ದ ಸಹಸ್ರೇಣ ನಮೇ ಮುಕ್ತಿರ್ಭವಿಷ್ಯತಿ ಅಂಥೇಳಿ ಭಾಗವತ ಮಹಾಪುರಾಣದಲ್ಲಿ ದುಂದುಕಾರಿ ಅಂತಕ್ಕಂಥ ಒಬ್ಬನ ಕಥೆ ಬರುತ್ತೆ. ಆತ್ಮದೇವ ಚರಿತ್ರೆ ಅಂತ ಹೇಳ್ತಾರೆ, ದುಂದುಕಾರಿ ಚರಿತ್ರೆ ಅಂತ ಬರುತ್ತೆ. ಅದರಲ್ಲಿ ಗೊತ್ತಾಗತ್ತೆ 1000 ಬಾರಿ ಹೋಗಿ ಗಯಾಶ್ರಾದ್ದ ಮಾಡಿದರೂ ಕೆಲವರಿಗೆ ಮೋಕ್ಷ ಆಗೋದಿಲ್ಲ, ಸದ್ಗತಿ ಆಗೋದಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಭಾವನೆಗಳ ಒಳಗೆ ಇರ್ತದೆ. ಭಾವಗ್ರಾಹಿ ಜನಾರ್ದನ ಅರ್ಥ ಮಾಡ್ಕೊಂಡ್ರೆ ಆಯ್ತು. ಖಂಡಿತ ಗುರುಗಳೇ, ಎರಡೂ ಕ್ಷೇತ್ರಕ್ಕೆ ಹೋಗಿ ಏನೆಲ್ಲ ಫಲವನ್ನ ನಾವು ಪಡ್ಕೊಳ್ಬೋದು, ಪಿತೃದೋಷದಿಂದ ಮುಕ್ತರಾಗ್ಬೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಮುಂದಿನ 4 ರಾಶಿಗಳು. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ವ್ಯಯಾಧಿಪತಿ ರಾಶಿಗೆ ಬಂದಿರತಕ್ಕಂಥದ್ದು ಮತ್ತು ಶತ್ರುವಾಗಿರತಕ್ಕಂಥ ಶುಕ್ರನ ಪ್ರವೇಶ, ಶುಕ್ರಚಂದ್ರ ಯೋಗ ಆಗಿದೆ. ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ಇರಿ. ತೃತೀಯ ಸ್ಥಾನದಲ್ಲಿ ಮಂಗಳ ಇರೋದ್ರಿಂದ ಒಡ ಹುಟ್ಟಿದವರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹಾಗೂ ಸಪ್ತಮದಲ್ಲಿ ರಾಹು ಇರೋದ್ರಿಂದ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವರು ಸ್ವಲ್ಪ ಮೋಸ, ವಂಚನೆ ಇತ್ಯಾದಿಗಳು ನಡೀಬಹುದು. ಸ್ವಲ್ಪ ಎಚ್ಚರಿಕೆ ವಹಿಸಿ. ಮತ್ತು ಅಮಾವಾಸ್ಯೆ ಬರ್ತಾ ಇರೋದ್ರಿಂದ, ಚಂದ್ರ ರಾಶಿಗೆ ಬಂದಿರೋದ್ರಿಂದ, ವ್ಯಯಭಾವಾಧಿಪತಿ ಆಗಿರೋದ್ರಿಂದ ಸಾಕಷ್ಟು ಬೇರೆ ಬೇರೆ ಥರದ ತೊಂದರೆಗಳು ಕೂಡ ಬರಬಹುದು. ಎಚ್ಚರಿಕೆ ವಹಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇದ್ರ ಜೊತೆಯಲ್ಲಿ ದತ್ತಾತ್ರೇಯರ ಆರಾಧನೆಯನ್ನು ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ ಆಗಬಹುದು. ಲಾಭಾಂಶದಲ್ಲಿ ಕೊರತೆ ಅಷ್ಟೇ ಅಲ್ಲ, ಅನಿರೀಕ್ಷಿತವಾಗಿರತಕ್ಕಂಥ ನಷ್ಟಗಳಾಗಬಹುದು. ಕೆಲವರ ಮನೆಯಲ್ಲಿ ಬೆಳ್ಳಿ ಬಂಗಾರಗಳು ಕೂಡ ಕಳ್ಳತನವಾಗಬಹುದು. ಹಾಗಾಗಿ ಕನ್ಯಾ ರಾಶಿಯವರು ಅಕಸ್ಮಾತ್ ನೀವೆಲ್ಲಾದರೂ ಹೊರಗಡೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದ್ದರೆ, ಯಾಕೆಂದರೆ ವೀಕೆಂಡು ಅಂತೇಳಿ ಎಲ್ಲರೂ ಹೊರಗಡೆ ಟ್ರಿಪ್ ಹೊರಟ್ಬೋಣ ಅಂತ ಹೊರಡುವಂಥ ವ್ಯವಸ್ಥೆ ಇದ್ದರೆ ಸ್ವಲ್ಪ ಹೆಚ್ಚು ಎಚ್ಚರಿಕೆ ವಹಿಸ್ಕೊಳ್ಳಿ. ನಿಮ್ಮ ಬೆಳ್ಳಿ ಬಂಗಾರದ ವಸ್ತುಗಳನ್ನು ಜೋಪಾನವಾಗಿ ಎತ್ತಿಟ್ಕೊಳ್ಳಿ. ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಮಂದಗತಿಯ ಪ್ರಗತಿಯನ್ನು ಊಹಿಸಬಹುದಾಗಿರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಆಲಸ್ಯ ಇತ್ಯಾದಿಗಳನ್ನು ಕೂಡ ಊಹಿಸಬಹುದಾಗಿರುತ್ತೆ. ಚಿಂತೆ ಮಾಡೋದು ಬೇಡ. ವೀಕೆಂಡ್ ಬೇರೆ ಕಳ್ಕೊಳ್ಳಿ. 2 ದಿವಸ ನವರಾತ್ರಿ ಬರ್ತಾ ಇದೆ. ನವರಾತ್ರಿಯನ್ನು, ಅಮ್ಮನವರ ಆರಾಧನೆಯನ್ನು ಶ್ರದ್ಧಾಭಕ್ತಿಗಳಿಂದ ಮಾಡಿಕೊಟ್ಟು ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ರಾಶಾಧಿಪತಿ ಏಕಾದಶದಲ್ಲಿ ಕರ್ಮಾಧಿಪತಿಯೊಂದಿಗೆ ಬಂದು ಸೇರಿರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದ ಪಕ್ಷದಲ್ಲಿ ಆರೋಗ್ಯ ಚೇತರಿಸುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಅನುಕೂಲವಾಗ್ತಕ್ಕಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನು ವಿಶೇಷವಾಗಿ ಕೆಲವು ತುಲಾರಾಶಿಯ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಗರ್ಭ ಸಂಬಂಧವಾಗಿ ಸಮಸ್ಯೆಗಳು ಕಾಣ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಎಚ್ಚರಿಕೆಯಿಂದ ಇರಿ. ಅಥವಾ ಆ ಸಂಬಂಧ ಏನಾದರೂ ಸಮಸ್ಯೆಗಳು ಕಾಣಿಸ್ತಾ ಇದೆ ಹೇಳಿ ಆದರೆ ದಯಮಾಡಿ
ಯೋಗ್ಯವಾಗಿರತಕ್ಕಂತಹ ವೈದ್ಯರ ಸಲಹೆಯನ್ನು ತಗೊಂಡು ಬೇಕಾದಂತಹ ಚಿಕಿತ್ಸೆಯನ್ನು ಮಾಡಿಕೊಳ್ಳಿ. ಇದರ ಜೊತೆಯಲ್ಲಿ ಆರೋಗ್ಯದ ವೃದ್ಧಿಗೋಸ್ಕರವಾಗಿ ಧನ್ವಂತರಿಯ ಪ್ರಾರ್ಥನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕೂಡ ಇವತ್ತಿನ ದಿವಸ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ಭಾಗ್ಯಾಧಿಪತಿ ಕರ್ಮಕ್ಕೆ ಬಂದಿದ್ದಾನೆ. ತಂದೆಯ ಉದ್ಯೋಗವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರತಕ್ಕಂಥವರು ಯಾರಿದ್ದಾರೆ ಅಂಥವರಿಗೆ ಸ್ವಲ್ಪ ಮಟ್ಟಿನ ವೃದ್ಧಿಯನ್ನು ಊಹಿಸಬಹುದಾಗಿರುತ್ತೆ. ಅದಲ್ಲದೆ ಸ್ವಂತ ಉದ್ಯೋಗ, ತಂದೆ ಮಾಡ್ತಿದ್ದ ಉದ್ಯೋಗವನ್ನೇ ಇನ್ನೊಂದು ಕಡೆಯಲ್ಲಿ ಸ್ವಂತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ತಾನು ಅನ್ನುವಂಥವ್ರಿಗೆ ಸ್ವಲ್ಪ ನಷ್ಟವಾಗಬಹುದು. ಎಚ್ಚರಿಕೆಯಿಂದ ವ್ಯಾಪಾರ ವ್ಯವಹಾರಗಳನ್ನು ನಡೆಸ್ಕೊಳ್ಳಿ. ಇದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿನ ಆಲಸ್ಯ ಬರತಕ್ಕಂಥ ಒಂದು ಲಕ್ಷಣ ಇದೆ. ವೃಶ್ಚಿಕ ರಾಶಿಯವರು ಸ್ವಲ್ಪ ಆ ವಿಷಯದಲ್ಲಿ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಹಿರಿಯರಿಗೆ ಬೇಕು. ಹಾಗಾಗಿ ಕ್ಷಮತಾ ಬಢೋಂಕು ಚಾಹಿಯೇ ಅಂಥೇಳಿ ದೊಡ್ಡವರು ಸ್ವಲ್ಪ ಮಾರ್ಗದರ್ಶನವನ್ನು ಯೋಗ್ಯ ರೀತಿಯಲ್ಲಿ ಮಾಡಿದ ಪಕ್ಷದಲ್ಲಿ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಆಗ್ತಕ್ಕಂಥ ವಿದ್ಯೆಯ ನಷ್ಟವನ್ನು ಸರಿತೂಗಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬಹುದು. ಸರಸ್ವತಿ ಆರಾಧನೆಯನ್ನು ಮಾಡಿಕೊಳ್ಳಿ. ಗುರುಗಳೇ, ವಿಭಾಗಕ್ಕೆ ಸ್ನೇಹ ಅನ್ನೋರು ಮೆಸೇಜನ್ನು ಕಳಿಸಿದ್ದಾರೆ. ಹುಟ್ಟಿರುವಂಥ ದಿನಾಂಕ 5/12/84, ಸಮಯ 2 AM ಅಂತ ಹೇಳ್ತಾರೆ, 4ನೇ ರಾತ್ರಿ ಅಂತ ತಿಳಿಸಿದ್ದಾರೆ. ಅವರ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, 17 ವರ್ಷವಾಯ್ತು ಮದುವೆ ಆಗಿ, ಮಗ ಇದ್ದಾನೆ 12 ವರ್ಷದವನು. ಬಹಳ ಸಹಿಸ್ಕೊಂಡು ಹೋದೆ, ಮಾನಸಿಕ ಚಿತ್ರಹಿಂಸೆ ಕೊಟ್ಟರು ಕೂಡ ಈಗ ಸರಿ ಹೋಗ್ಬಹುದು, ಆಗ ಸರಿ ಹೋಗ್ಬೋದು ಅಂತ. ಈಗ ನಮ್ಮ ಯಜಮಾನರು ಬೆನ್ಬಿದ್ದಿದ್ದಾರೆ, ಮ್ಯೂಚುವಲ್ ಡಿವೋರ್ಸ್ಗೆ ಒಪ್ಕೋ, ನನ್ನ ಮನೆ ಬಿಟ್ಟು ಹೋಗು, ಬಿಟ್ಟಿ ಕೂಳಿ ಎಷ್ಟು ದಿನ ತಿಂತೀಯ ಅಂತ. ನಾನು ಕೆಲಸ ಮಾಡ್ತಾ ಇದ್ದೀನಿ, ಆದರೆ ಮನೇಲಿ ನನ್ನ ಹಣವನ್ನು ಈಸ್ಕೊಳ್ಳಲ್ಲ ಅವರು. ಆದರೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಗುರುಗಳೇ. ಬೇಕಾದರೆ ಮಗನಿಲ್ಲೇ ಬಿಟ್ಟು ಹೋಗು, ನಿನಗೆ ಮಾತ್ರ ₹1 ನಾನು ಕೊಡೋದಿಲ್ಲ ಅಂತ ಹಿಂಸೆ ಕೊಡ್ತಿದ್ದಾರೆ. ಒಂದು ರೀತಿ ಅಮ್ಮ ಮಗ ಇಬ್ಬರು ಪಿತೂರಿ ನಡೆಸಿ ನನ್ನನ್ನು ಹೊರಗೆ ಹಾಕಬೇಕು, ನನ್ನ ಮಗನನ್ನು ಕಸಿದ್ಕೊಳ್ಬೇಕು ಅನ್ನೋ ಹುನ್ನಾರ ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಹೇಗೆ ಬದುಕಲಿ? ನನಗೆ ತಂದೆ ತಾಯಿ ಸಪೋರ್ಟ್ ಕೂಡ ಇರೋದಿಲ್ಲ, ಅಮ್ಮ ಇಲ್ಲ ನನಗೆ, ತಂದೆಗೆ ತುಂಬ ವಯಸ್ಸಾಗಿದೆ, ಮುಂದಿನ ಜೀವನ ಬಹಳ ಕತ್ತಲಾಗಿ ಕಾಣಿಸ್ತಾ ಇದೆ, ಹೇಗಿದೆ ಗುರುಗಳೇ ಮುಂದಿನ ದಿನಗಳು ಕೇಳ್ತಿದ್ದಾರೆ. ನೀವು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಅಶ್ವಿನಿ ನಕ್ಷತ್ರ, ಮೇಷರಾಶಿ ಮತ್ತು ಕನ್ಯಾ ಲಗ್ನ ಆಗುತ್ತೆ. ಈ ಜಾತಕದಲ್ಲಿ ಮೇಜರ್ ಆಗಿರತಕ್ಕಂಥ 2 ದೋಷಗಳಿದೆ. ವಾಸ್ತವಾಂಶ 3 ಇದೆ, 2 ಅಂತೂ ದೊಡ್ಡ ಮಟ್ಟದ ದೋಷಗಳೇನೆ. ಯಾವುದು ಅಂತಂದರೆ, ಮೊದಲನೇದಾಗಿ ಚಂದ್ರಾಷ್ಟಮ ಯೋಗ, ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಮಾನಸಿಕವಾಗಿ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಅನೇಕ ಸಂದರ್ಭಗಳಲ್ಲಿ ಸಣ್ಣ ಸಣ್ಣ ವಿಷಯಗಳೇ ಆದ್ರೂ ಬಹಳ ದೊಡ್ಡ ಮಟ್ಟದಲ್ಲಿ ಅದು ಹಿಂಸೆಯನ್ನು ಕೊಡ್ತಕ್ಕಂಥದ್ದು ಒಂದು ಯೋಗ. ಇನ್ನೊಂದು ಲಗ್ನಾತ್ ಪಂಚಮ ಭಾವದಲ್ಲಿರ್ತಕ್ಕಂತಹ ಉಚ್ಚಸ್ಥಿತಿಯ ಮಂಗಳ. ಉಚ್ಚಸ್ಥಿತಿಯ ಮಂಗಳ ಪಂಚಮದಲ್ಲಿ ಶುಕ್ರ ಸಹಿತನಾಗಿರ್ತಕ್ಕಂಥದ್ದು. ಇದು ಭೃಗ್ವಂಗಾರಕ ಯೋಗ ಅಂತ ಅಥವಾ ದೋಷ ಅಂತ ಹೇಳ್ತೇವೆ. ಇದರ ಜೊತೆಯಲ್ಲಿ ಲಗ್ನ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ಶನೈಶ್ಚರ ಉಚ್ಚಸ್ಥಿತಿಯಲ್ಲಿರ್ತಕ್ಕಂಥವನು. ನೀವೆಷ್ಟೇ ರುಜು ಮಾರ್ಗದಲ್ಲಿದ್ದರೂ ಕೂಡ ನಿಮ್ಮ ಒಂದು ಸ್ವಭಾವತಃ ನೀವು ಏನು ಎಲ್ಲರೊಂದಿಗೆ ಒಂದು ಸ್ನೇಹಮಯವಾಗಿ ಬದುಕಬೇಕು ಅಂತ ಏನು ಬಯಸ್ತೀರಿ, ಅದನ್ನು ನೋಡ್ತಕ್ಕಂಥ ದೃಷ್ಟಿಕೋನ ಬದಲಾಗಿ ನಿಮ್ಮ ಮೇಲೆ ರಿಮಾರ್ಕ್ಗಳಾಗತ್ತೆ. ಇದು ಈ ಒಂದು ಜಾತಕದಲ್ಲಿರ್ತಕ್ಕಂಥ ದೊಡ್ಡ ಸಮಸ್ಯೆ. ಹಾಗಾಗಿ ಈ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದು ಬಂದಿದೆ. ಇದು ದೋಷ, ಇದು ಪರಿಹಾರ ಆಗುತ್ತೆ ಅಂತ ನನಗನ್ಸೋದಿಲ್ಲ. ಕಾರಣ ಏನು ಅಂತಂದರೆ, ಇದಕ್ಕೆ ಶನಿ ಮತ್ತು ಚಂದ್ರರ ಪರಸ್ಪರ ದೃಷ್ಟಿ, ಉಚ್ಚಸ್ಥಿತಿಯ ಶನೈಶ್ಚರ. ಹಾಗಾಗಿ ಇಲ್ಲಿ ಈ ಒಂದು ಸಮಸ್ಯೆ ಸ್ವಲ್ಪ ತೀವ್ರತರವಾಗಿರೋದ್ರಿಂದ ಇದು ಪರಿಹಾರ ಆಗೋದಷ್ಟು ಸುಲಭ ಅಂತ ನನಗನ್ಸೋದಿಲ್ಲ. ಆದರೂ ಪರಿಹಾರಕ್ಕೆ ಒಂದು ಪ್ರಯತ್ನವನ್ನು ನೀವು ಮಾಡಿ ಅಂತ ಹೇಳ್ತೀನಿ. ಏನಂತಂದರೆ, ಕುಟುಂಬ ಶನೈಶ್ಚರ ಶಾಂತಿ, ಕುಟುಂಬ ಶನಿ ದೋಷ ಇದೆ, ಕುಟುಂಬ ಶನೈಶ್ಚರ ಶಾಂತಿ ಮತ್ತು ಭೃಗ್ವಂಗಾರಕ ಶಾಂತಿ, ಇವೆರಡು ಶಾಂತಿ ಹೋಮಗಳನ್ನು ಮಾಡಿಸ್ಕೊಳ್ಳೋದ್ರಿಂದ ಐಕ್ಯಮತ್ಯ ಅಂತ ಹೇಳ್ತಾರೆ. ಈ ಐಕ್ಯಮತ್ಯ ಅಂತಕ್ಕಂಥದ್ದು ಪ್ರಾಪ್ತಿಯಾಗಬಹುದು. ಅನೇಕರಿಗೆ ಆಗಿದೆ, ನಿಮಗೂ ಆಗಬಹುದು ಅಂತಕ್ಕಂಥದ್ದು ಪ್ರಯತ್ನ ಮಾಡಿ. ಶುಭವಾಗಲಿ. ಒಳ್ಳೇದಾಗಲಿ ಸ್ನೇಹ ಅವರೇ. ಗುರುಗಳು ಹೇಳಿದಂತೆ ನಡೆದುಕೊಳ್ಳಿ. ಜೊತೆಗೆ ಒಂದು ನೆನಪಿರಲಿ, ಬರುವಾಗಲೂ ನಾವು ಒಂಟಿ, ಹೋಗುವಾಗಲೂ ಒಂಟಿ. ಈ ಬಂದು ಹೋಗುವ ನಡುವಣ ಜಂಟಿಯಾಗಿರಬೇಕು ಅನ್ನೋ ಒಂದು ಭಾವ ಬೇಡ. ಭಗವಂತ ನಿಮಗೆ ಧೈರ್ಯ, ಸ್ಥೈರ್ಯ ಎಲ್ಲವನ್ನ ಕೊಡ್ಲಿ. ಬಹಳಷ್ಟು ಜನ ಹೆಣ್ಮಕ್ಳಿದ್ದಾರೆ ಆ ರೀತಿ. ಜೀವನ ಅನ್ನೋದು ಒಂದು ರೈಲು ಪ್ರಯಾಣ ಇದ್ದ ಹಾಗೆ. ಹೌದು. ಹತ್ತೋದು ಒಂದು ಸ್ಟೇಷನ್ನು, ಇಳಿಯೋದು ಒಂದು ಸ್ಟೇಷನ್ನು. ಮಧ್ಯದಲ್ಲಿರ್ತಕ್ಕಂತಹ ಸಹ ಪ್ರಯಾಣಿಕರ ಜೊತೆಯಲ್ಲಿ ಎಷ್ಟು ಬೇಕೋ ಅಷ್ಟೇ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಇದ್ರೆ ಒಳ್ಳೆಯದು. ಹೌದು, ಸತ್ಯವಾದ ಮಾತು. ಸ್ನೇಹ, ಶುಭವಾಗ್ಲಿ ನಿಮ್ಗೆ. ಗುರುಗಳೇ, ಕೊನೆಯ 4 ರಾಶಿಗಳು. ಈಗ ಧನುರಾಶಿ.
ಧನುರಾಶಿಯವರಿಗೆ ಇವತ್ತು ಭಾಗ್ಯಸ್ಥಾನಕ್ಕೆ ಬಂದಿರತಕ್ಕಂತಹ ಚಂದ್ರ ಶುಕ್ರನೊಂದಿಗೆ ಬಂದಿದ್ದಾನೆ, ಷಷ್ಠಾಧಿಪತಿಯೊಂದಿಗೆ ಬಂದಿದ್ದಾನೆ. ಹಾಗಾಗಿ ಅನೇಕ ಜನರೊಂದಿಗೆ ವ್ಯಾಪಾರ ವ್ಯವಹಾರಗಳ ವಿಷಯದಲ್ಲಿರಬಹುದು ಅಥವಾ ಉದ್ಯೋಗದ ವಿಷಯದಲ್ಲಿರಬಹುದು, ದುಡ್ಡು ಕಾಸಿನ ವಿಚಾರದಲ್ಲಿರಬಹುದು, ನಿಷ್ಠುರ ಇತ್ಯಾದಿಗಳು ನಡೆದಿದ್ದ ಪಕ್ಷದಲ್ಲಿ ಅವೆಲ್ಲವನ್ನು ಕಳ್ಕೊಂಡು ಒಂದು ರೀತಿಯಲ್ಲಿ ಸ್ನೇಹಮಯವಾದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಯೋಗ್ಯವಾದಂಥ ದಿನ. ಕಾರಣ ಧನುರಾಶಿಗೆ ಸಪ್ತಮದಲ್ಲಿರ್ತಕ್ಕಂಥ ಗುರು, ತೃತೀಯದಲ್ಲಿರ್ತಕ್ಕಂತಹ ಶುಕ್ರಚಂದ್ರ ಯೋಗ ಕೇತುಗ್ರಸ್ತವಾಗಿರ್ತಕ್ಕಂಥದ್ದು ಅನೇಕ ಗಂಟುಗಳನ್ನು ಬಿಡಿಸ್ಕೊಳ್ಳಿಕ್ಕೆ ಯೋಗ್ಯವಾದಂಥ ಒಂದು ಕಾಲ. ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥದ್ದು ಸೂಕ್ತ. ಶುಭವಾಗಲಿ. ಇದಕ್ಕೆ ದೈವಿಕವಾಗಿರ್ತಕ್ಕಂಥ ಅನುಗ್ರಹಕ್ಕಾಗಿ ಏನು ಮಾಡಬೇಕು? ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿಕೊಳ್ಬೇಕು. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತು ಇರತಕ್ಕಂಥದ್ದು ಪಂಚಮಾಧಿಪತಿ ಅಷ್ಟಮಕ್ಕೆ ಬಂದಿರತಕ್ಕಂಥದ್ದು ಮತ್ತು ಸಪ್ತಮಾಧಿಪತ್ಯದ ಸಂಬಂಧಪಟ್ಟಂತಹ ಒಂದು ದೋಷ. ಎಸ್ಪೆಷಲಿ ಇದು ಗರ್ಭಿಣಿಯರಿಗೆ ಇದು ಪ್ರಧಾನವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರು ಮಕರ ರಾಶಿಯ ಅಂದರೆ ಗರ್ಭ ಧಾರಣೆಯಾಗಿ ಇನ್ನು ಕೇವಲ 3-4 ತಿಂಗಳು ಮಾತ್ರ ಕಳೆದಿದೆ ಅಂತಕ್ಕಂಥ ಹೆಣ್ಣು ಮಕ್ಕಳು ಡಬ್ಬಲ್ ಜಾಗೃತಿಯಾಗಿ ಇರಬೇಕಾಗಿರತಕ್ಕಂಥ ಒಂದು ಎಚ್ಚರಿಕೆಯ ಕಾಲ ಇದು. ಹಾಗಾಗಿ ತುಂಬ ಹುಷಾರಾಗಿರಿ. ಅನಿವಾರ್ಯದ ಹೊರತು ದಯಮಾಡಿ ಪ್ರಯಾಣ ಮಾಡಬೇಡಿ. ಆಹಾರದ ಬಗ್ಗೆ ತುಂಬ ಗಮನ ಕೊಡಿ. ನೀವು ತಗೊಂಡ ಆಹಾರದಿಂದಾಗಿ ಗರ್ಭಕ್ಕೆ ತೊಂದರೆ ಆಗಬಾರ್ದು. ಹಾಗಾಗಿ ಅಂತಹ ಸನ್ನಿವೇಶಗಳು ಕಂಡುಬಂದ ಪಕ್ಷದಲ್ಲಿ ಯೋಗ್ಯವಾದ ಡಾಕ್ಟರಿಗೆ ತೋರಿಸಿ ಬೇಕಾದ ಚಿಕಿತ್ಸೆಯನ್ನು ಸರಿಯಾಗಿ ತಗೊಳ್ಳಿ. ಆರೋಗ್ಯದ ಕಡೆ ಗಮನ ವಹಿಸ್ಕೊಳ್ಳಿ. ಮತ್ತು ಗರ್ಭ ಸಂರಕ್ಷಣೆಗೋಸ್ಕರವಾಗಿ ನಾವು ಯಾವ ಒಂದು ಅಭಿಮನ್ಯುವಿನ ಕಥೆಯನ್ನು ಕೇಳ್ತೇವೆ, ಪರೀಕ್ಷಿತ್ ರಾಜನದ್ದು, ಆ ಅಭಿಮನ್ಯುವಿನ ಮಗ ಅವನ ರಕ್ಷಣೆಯನ್ನು ಆ ಗರ್ಭದಲ್ಲಿದ್ದಾಗ ಗದಾಧಾರಿಯಾಗಿರ್ತಕ್ಕಂತಹ ಕೇಶವ ರೂಪದಿಂದ ಗರ್ಭ ಸಂರಕ್ಷಣೆಯನ್ನು ಮಾಡದ ಅಂತ ಬರ್ತದೆ ಕೃಷ್ಣ. ಹಾಗಾಗಿ ಅಂತಹ ಕೇಶವ ರೂಪದ ಮಹಾವಿಷ್ಣುವನ್ನು ಅಥವಾ ಕೃಷ್ಣನನ್ನು ಆರಾಧನೆ ಮಾಡ್ಕೊಳ್ಳಿ, ಗರ್ಭವನ್ನು ರಕ್ಷಣೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿರೋದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಾಂಶವನ್ನು ಕಾಣ್ಬೋದು. ವಿದ್ಯಾರ್ಥಿಗಳಿಗೆ ಕೂಡ ಪೂರ್ಣವಾಗಿರತಕ್ಕಂಥ ಗುರು ಪಂಚಮದಲ್ಲಿ ಬಲಿಷ್ಠನಾಗಿರ್ತಕ್ಕಂಥ ಸ್ಥಿತಿ ಇರೋದ್ರಿಂದ ಸಾಕಷ್ಟು ಅನುಕೂಲತೆಗಳು ಕಾಣಿಸುತ್ತೆ. ಹಾಗಂಥೇಳಿ ಅಷ್ಟಮದಲ್ಲಿರ್ತಕ್ಕಂತಹ ಆ ಒಂದು ಯೋಗ ಏನಿದೆಯಲ್ಲ, ರವಿ ಮತ್ತು ಬುಧರ ಯೋಗ, ಅಂದರೆ ಬುದ್ಧಿವಂತಿಕೆ, ಕೌಶಲ್ಯ ಇವೆಲ್ಲವೂ ಕೂಡ ತಿರುಗುಬಾಣವಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ಎಕ್ಸ್ಟ್ರಾ ಬುದ್ಧಿವಂತಿಕೆಗಳನ್ನು ಖರ್ಚು ಮಾಡೋದಕ್ಕೆ ಹೋಗಬೇಡಿ. ಅನಗತ್ಯವಾಗಿರತಕ್ಕಂಥ ಚಾತುರ್ಯವನ್ನು ಪ್ರದರ್ಶನ ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ಅಪಾಯವಾಗಬಹುದು. ಎಚ್ಚರಿಕೆಯಾಗಿರಿ. ಇವತ್ತು ನೀವು ಗುರು ಸಂದರ್ಶನವನ್ನು ಮಾಡಿಕೊಳ್ಳಿ. ಯಾವುದಾದ್ರೂ ಒಂದು ಗುರುಕ್ಷೇತ್ರಕ್ಕೆ ಹೋಗಿ ಅನುಗ್ರಹವನ್ನು ಪಡ್ಕೊಂಡು ಬನ್ನಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಪಂಚಮಾಧಿಪತ್ಯಕ್ಕೆ ತೃತೀಯಾಷ್ಟಮಾಧಿಪತ್ಯದ ಒಂದು ಯೋಗ ಅಂತಕ್ಕಂಥದ್ದು ಬಂದಿದೆ. ಅಂದರೆ ಶ್ರದ್ಧಾಭಕ್ತಿಯಿಂದ ದೇವಿಯ ಆರಾಧನೆಯನ್ನು ಮಾಡೋದಕ್ಕೆ ಯೋಗ್ಯವಾಗಿರತಕ್ಕಂಥ ಒಂದು ಕಾಲ. ಅಂದರೆ ಇನ್ನು 2 ದಿವಸದಲ್ಲಿ ನವರಾತ್ರಿ ಆರಂಭ ಆಗುತ್ತೆ. ನಾಳೆ ಮಹಾಲಯ ಅಮಾವಾಸ್ಯೆ ಅಲ್ವಾ. ಹಾಗಾಗಿ ನಾಳೆ ನಮ್ಮ ಸಂಚಿಕೆ ಅಂತಕ್ಕಂಥದ್ದು ಪ್ರಸಾರ ಆಗೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕಾಗ್ತದೆ ಅಂತಂದರೆ, ನಾಳೆಯ ಮಹಾಲಯ ಅಮಾವಾಸ್ಯೆ ಆಚರಣೆಯನ್ನು ಇವತ್ತು ಸಾಯಂಕಾಲ ಸೂರ್ಯಾಸ್ತದ ನಂತರದಲ್ಲಿ ಸಂಕಲ್ಪಪೂರ್ವಕವಾಗಿ ಮಹಾಲಯ ಅಮಾವಾಸ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ದೀಕ್ಷೆಯನ್ನು ಇಟ್ಟುಕೊಂಡು ನಾಳೆ ದಿವಸ ಮಹಾಲಯ ಅಮಾವಾಸ್ಯೆಯನ್ನು ಆಚರಣೆ ಮಾಡುವುದರ ಜೊತೆಗೆ ನಾಳೆ ಸಾಯಂಕಾಲದಷ್ಟೊತ್ತಿಗೆ ಬೇಕಾಗಿರತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ನವರಾತ್ರಿಯ ದೇವಿಯ ಆರಾಧನೆಯ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಮೀನರಾಶಿಯವರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಮೀನರಾಶಿಯವರಿಗೆ ಅಷ್ಟಮಾಧಿಪತಿಯಾಗಿರತಕ್ಕಂತಹ ಶುಕ್ರ ಶತ್ರುಕ್ಷೇತ್ರಗತನಾಗಿದ್ದಾನೆ. ಹಾಗಾಗಿ ತೊಂದರೆಯಾಗ್ತಕ್ಕಂಥ ಲಕ್ಷಣ ಉಂಟು. ಎಚ್ಚರಿಕೆಯಾಗಿದ್ದು ಆ ದೇವಿಯನ್ನು, ಭಗವತಿಯನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಗುರುಗಳೇ, ಪ್ರತಿದಿನದಂತೆ ಇಂದು ಕೂಡ ಏನೋ ಹೊಸತೊಂದನ್ನು ಕಲಿಯೋಕೆ ಸಿಗುತ್ತೆ ನಮ್ಮ ಕಾರ್ಯಕ್ರಮದ ಮುಖೇನ. ಅಂಥ ವಿಶೇಷ ಮಾಹಿತಿಯನ್ನು ಪ್ರತಿದಿನವೂ ನಮ್ಮೆಲ್ಲರಿಗಾಗಿ ಕಲೆ ಹಾಕಿ ತರ್ತಿರ ತಾವು. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಪರಮಾತ್ಮನ ಅನುಗ್ರಹ ಎಲ್ಲರಿಗೂ ಸಹ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮಸ್ಕಾರ ವೀಕ್ಷಕರೇ. ಹೊರಡೋ ಸಮಯ ಆಗ್ತದೆ. ಮತ್ತೆ ಸಿಗೋಣ ಸೋಮವಾರದ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ಹೋಗ್ಬರದಾ? ನಮಸ್ಕಾರ.